ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಏನಾದರೂ ಪ್ರಶ್ನೆಗಳಿದೆಯಾ? ವಿಶೇಷವಾಗಿ ಬೆಳಗ್ಗೆ ಮಾಡಿರುವಂತಹ ಕ್ಲಾಸಿನ ಬಗ್ಗೆ ಏನಾದರೂ ಪ್ರಶ್ನೆಗಳಿದೆಯಾ? ಅದರಲ್ಲಿ ಏನು ಬೇರೆ ಬೇರೆ ಹಂತವನ್ನು ಕೇಳಿದಿರಿ, ಆ ಹಂತದಲ್ಲಿ ಯಾವುದಾದ್ರೂ ಅರ್ಥ ಆಗದಿದ್ದರೆ ಸಂಕಲ್ಪದಿಂದ ಆರಂಭ ಆಗಿ ಎಲ್ಲಿಗೆ ಕ್ಲೋಸ್ ಆಗುತ್ತೆ? ಸ್ವರೂಪದಲ್ಲಿ ಏನಾಗ್ತದೆ? ಸ್ವರೂಪ. ಯಾರ ಸ್ವರೂಪ? ಯಾರ ಜೊತೆಗೆ ಜೋಡಣೆಯಾಗಿದ್ದರೂ ಅದರ ಸ್ವರೂಪ ಅಲ್ವಾ? ಕಬ್ಬಿನಾಲ್ ಕುಡಿಬೇಕು ಹೇಳುವಂಥ ಸಂಕಲ್ಪದಿಂದ ಆರಂಭ ಆಗಿ ಎಲ್ಲಿ ಕ್ಲೋಸ್ ಆಗ್ತದೆ? ಇದಕ್ಕೆ ಗುಲಾಬ್ ಜಾಮೂನ್ ಹೆಂಗೆ ಬಂದ್ಬಿಡ್ತದೆ? ಕಬ್ಬಿನ ರಸ ಕುಡಿಬೇಕು ಅಂತ ಸಂಕಲ್ಪದಿಂದ ಕಬ್ಬಿನ ರಸ ನಾಲಿಗೆ ಮೇಲೆ ಇದ್ದು ಅದರ ರೂಪವನ್ನು ನಾನೇನು ಮಾಡೋದು? ಅನುಭವಿಸೋದು. ಅಲ್ಲಿಗೇನಾಯ್ತದು? ಕಂಪ್ಲೀಟ್ ಅಲ್ವಾ? ಓಕೆ. ಅಂದರೆ ಏನಾದರೂ ಪ್ರಶ್ನೆಗಳಿದೆ ಮತ್ತೆ? ಪ್ರಾಕ್ಟೀಸ್ ಸರಿ. ಯಾವುದಾದ್ರೂ ಹಂತ ಅರ್ಥ ಆಗದೆ ಇರುವಂಥದ್ದಿದ್ದರೆ ಯಾವಾಗ ಆ ಸ್ವರೂಪ ಹೆಚ್ಚಿಗೆ ಆಗ್ತಾ ಇರ್ತದೋ ಆಟೋಮೆಟಿಕಲಿ ಸೇವೆ ಹೇಳುವಂಥದ್ದು ಆಗ್ತಾ ಇರುತ್ತೆ. ಇನ್ನೊಂದು ಹೇಳ್ತಾರೆ ಸಹಜ ರಾಜ್ ಯೋಗ, ರಹಸ್ಯವಾಗಿರುವಂಥ ಯೋಗ ಅಲ್ವಾ? ಯಾರ ಜೊತೆ ಜೋಡಣೆ ಆಗಿದ್ದೀರಿ, ಏನು ಆಗ್ತಾ ಇದೆ ಅಂತ ಯಾರಿಗೆ ಗೊತ್ತು? ಆತ್ಮನಿಗೆ ಮಾತ್ರ ಗೊತ್ತೇ ಹೊರತು ಬೇರೆ ಯಾರಿಗೂ ಕೂಡ. ಎಷ್ಟು ಮಜಾ ಗೊತ್ತಾ? ಕೆಲವೊಂದು ಸಲ ನಾವು ರಾಜಯೋಗಕ್ಕೆ ಕೂತಿರ್ತೀವಿ. ಯಾವುದೋ ಕುಂತಿರ್ತೀವಿ? ನೀವು ರಾಜಯೋಗದಲ್ಲಿ ಕುಂತಿದ್ದೀರಾ, ಶರೀರನೂ ಕುತ್ಕೊಂಡಿದೆ, ಎದುರುಗಡೆಯವರು ರಾಜಯೋಗದಲ್ಲಿ ಕುತ್ಕೊಂಡು ತಿಳ್ಕೊಂಡಿದ್ದಾರೆ. ಅದು ಮನಸ್ಸಿನಲ್ಲಿ ಮಾತ್ರ ಏನು ನಡೀತಾ ಇರ್ತದೆ? ರಾವಣನ ಯೋಗ, ಪ್ರಜಾಯೋಗ ಏನಾಗ್ತಾ ಇರ್ತದೆ? ನಡೀತಾ ಇರ್ತದೆ ಅಲ್ವಾ? ರಾಜಯೋಗ ಅಂತಂದ್ರೆ ರಹಸ್ಯಯುಕ್ತವಾಗಿ ಏನಾಗ್ತಾ ಇರ್ತದೆ? ಆ ಯೋಗ ಆಗ್ತಾ ಇರ್ತದೆ. ಅದು ನನಗೆ ಮಾತ್ರ ಗೊತ್ತಾಗತ್ತೆ. ಭಗವಂತ ನಡುವಿನ ಒಂದು ಸಂಬಂಧ, ಅನ್ಯೋನ್ಯತೆ, ಸ್ನೇಹ, ಸೇವಾ ಮನೋಭಾವ, ಅದರ ಪ್ರತಿಫಲ ಗೊತ್ತಾಗೋದಾರಿಗೆ ಮೈಜಾನು ಮೇರಾ ಬಾಬಜಾನ್. ಎಷ್ಟೊಂದು ಮಜಾ ನೋಡಿ ಪ್ರಪಂಚದಲ್ಲೂ ಕೂಡ. ನೀವೆಲ್ಲ ಯಾರ್ಯಾರು ತಾಯಂದಿರಾಗಿದ್ದೀರಿ ಶಾರೀರಿಕವಾಗಿ? ಕೈ ಎತ್ತಿ ನೋಡೋಣ. ಶಾರೀರಿಕವಾಗಿ ಆಗಿದ್ದೀರಲ್ವಾ? ನಿಮ್ಮ ಮಗುವನ್ನು ಎತ್ಕೊಂಡಾಗ ಮಾತ್ರ ನೀವು ತಾಯಿ, ಹೌದಾ? ಹೌದು ತಾನೆ? ಆ ಮಗುವಲ್ಲೂ ಕೂಡ ಬೇರೆ ಬೇರೆ ವೆರೈಟಿ ಮಗುಗೆ ನಿಮ್ಗೆ ಬೇರೆ ಬೇರೆ ವೆರೈಟಿ ಪ್ರೀತಿ ಇರ್ತದೆ. ಎಲ್ಲರದು ಒಂದೇ ರೀತಿ ಇರೋದಿಲ್ಲ ಅಲ್ವಾ? ಮನುಷ್ಯಾತ್ಮನಲ್ಲಿ ಎಷ್ಟೇನಾಗ್ತದೆ ವಿಭಿನ್ನತೆ ಹೇಳುವಂಥದ್ದು ಬರ್ತಾ ಹೋಗುತ್ತೆ. ತಾಯಿ ಪ್ರೀತಿ ಸ್ಥೂಲ ವಸ್ತು ಕೊಡೋದು ಬಿಡೋದು ಆಮೇಲೆ ಬಿಡಿ, ಆದರೆ ಆ ಒಂದು ತಾಯಿಯ ಆತ್ಮಿಕವಾದಂಥ ತಾಯಿಯ ಭಾವನೆ ಹೋಗುತ್ತಲ್ಲ ಯಾರ ಪ್ರತಿ? ಮಗುವಿನ ಪ್ರೀತಿ. ನನ್ನ ಮಗು ಅದೇನಾಗ್ತಾ ಹೋಗ್ತದೆ? ವರ್ತಮಾನ ಸಮಯದಲ್ಲಿ ದಿನದಿಂದ ದಿನಕ್ಕೆ ಮಗು ಪ್ರಪಂಚದ ಕಡೆಗೆ ಗಮನವನ್ನು ಕೊಡ್ತಾ ಹೋದಾಗ ತಾಯಿ ಜೊತೆಗೆ ಪ್ರೀತಿ ಏನಾಗ್ತಾ ಹೋಗ್ತದೆ? ಕಡಿಮೆ ಆಗ್ತದೆ. ಆದರೆ ತಾಯಿಗೊಂದು ಮನಸ್ಸಿನಲ್ಲಿ ಇಚ್ಛೆ ಇರ್ತದೆ. ಏನಂತ? ನನ್ನ ಮಗು ನನ್ನ ಮಡಿಲಲ್ಲಿ ಬರಬೇಕು. ಹಾಗೆ ಬಾಬನಿಗೆ ಒಂದು ಇಚ್ಛೆ ಇದೆ ಅಂತ. ಏನು? ಸಂಗಮ ಯುಗದಲ್ಲಿ ನನ್ನ ಮಗು ನನ್ನ ಮಡಿಲಲ್ಲಿ ಬರಬೇಕು. ಬಾಬನಿಗೆ ಬೇರೆ ಏನು ಇಚ್ಛೆ ಇಲ್ಲ. ಆ ಮಗುವನ್ನ ಮಡಿಲಲ್ಲಿ ಇಟ್ಕೊಂಡ್ಬಿಟ್ಟು ಏನು ಮಾಡಬೇಕು? ಮುದ್ದು ಮಾಡಬೇಕು ಅಂತ. ಏನು ಮಾಡಬೇಕು? ಅದು ನೀವು ಮುದ್ದು ಮಾಡಲಿಕ್ಕೆ ಬಿಡೋದಿಲ್ವಂತೆ. ನೀವೇನು ಮಾಡ್ತೀರಿ? ಡಿಮಾಂಡ್. ಏನು ಮಾಡ್ತೀವಿ? ಡಿಮಾಂಡ್ಗಳನ್ನು ಇಡ್ತಾ ಹೋಗ್ತೀವಿ. ಆವಾಗ ಡಿಮಾಂಡ್ ಮಾಡುವಂಥ ಮಕ್ಕಳನ್ನು ಬಾಬಾ ಹೆಚ್ಚಿಗೆ ಮುದ್ದು ಮಾಡಲ್ವಂತೆ. ಬಾಬಾ ಯಾರನ್ನು ಮುದ್ದು ಮಾಡ್ತಾರೆ? ಲೌಕಿಕದಲ್ಲಿ ತಾಯಿಯಾದಂಥ ನೀವು ಯಾವ ಮಗುವನ್ನು ಮುದ್ದು ಮಾಡ್ತೀರಿ? ಯಾವ ಮಗು ನಿಮ್ಮ ಎದುರುಗಡೆ ಬಂದು ಎರಡೂ ಕೈ ಎತ್ಬಿಟ್ಟು ಅಮ್ಮ ಅಂತ ಹೇಳತ್ತೋ, ಆಮೇಲೆ ಕಾಲು ಹಿಡ್ಕೊಂಡ್ಬಿಟ್ಟು ಎತ್ಕೋ ಅಂತ ಹೇಳತ್ತೋ, ಅಂಥ ಮಗುವನ್ನು ನೀವೇನು ಮಾಡ್ತೀರಿ? ಎತ್ಕೊಳ್ತೀರಾ ಅಲ್ವಾ? ಅಂದರೆ ಆ ಮಗುಗೇನು ಬೇಕು? ತಾಯಿಯ ಪ್ರೀತಿ ಬೇಕಾಗಿದೆ. ಹಾಗೆ ಯಾವ ಆತ್ಮನಿಗೆ ನಿಜವಾದಂಥ ಪರಮಾತ್ಮನ ಪ್ರೀತಿಯ ಹಸಿವಿರತ್ತೋ, ಆ ಭಾವನೆ ನಿಮ್ಮಲ್ಲಿ ಬಂದಾಗ
ಆ ತಾಯಿಯ ಮಡಿಲಲ್ಲಿ ಹೋದಾಗ, ಆ ಸ್ನೇಹವನ್ನು ಪ್ರೀತಿಯನ್ನು ಬಾಬಾ ನಿಮಗೆ ಕೊಟ್ಟಾಗ ಆವಾಗ ಸಿಗುವಂಥ ಸುಖಕ್ಕೆ ಅತೀಂದ್ರಿಯ ಸುಖ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಆ ಸಮಯದಲ್ಲಿ ಮಗುವಿನ ಕೈ ಹೆಂಗಿರ್ತದೆ? ಹೆಂಗಿರ್ತದೆ? ಬೇರೆ ಟೈಮಲ್ಲಿ ಹೆಂಗಿರ್ತದೆ? ಏನು ಬೇಡದು? ಕಂಪ್ಯೂಟರು, ಆಸ್ತಿ, ಹಣ, ಅಂತಸ್ತು, ಅಧಿಕಾರ ಅಲ್ವಾ? ಬೇಡೋದು ಯಾರ ಕೆಲಸ? ಭಕ್ತರ ಕೆಲಸ. ನೀವ್ಯಾರು? ಬ್ರಾಹ್ಮಣರು. ನೀವ್ಯಾರು? ಬ್ರಾಹ್ಮಣರು ಮತ್ತು ದೇವತೆಗಳು. ಹಾಗಿದರೆ ಭಕ್ತರಿಗೂ ಬ್ರಾಹ್ಮಣರಿಗೂ ದೇವತೆಗಳಿಗೂ ಏನು ವ್ಯತ್ಯಾಸ? ಭಗವಂತನಂತ ನನಗೂ ಕೊಡು ಅಂತ ಬೇಡವರು, ನನ್ನ ಪರಿವಾರ ಕೊಡು ಅಂತ ಹೇಳೋರು ಭಕ್ತರು. ಬ್ರಾಹ್ಮಣ ಯಾರು? ಬ್ರಾಹ್ಮಣ ಯಾರು? ಅಧಿಕಾರಿಗಳ ಮಕ್ಕಳಲ್ವಾ? ಬ್ರಾಹ್ಮಣ ಯಾರು? ಭಗವಂತನ ಶಕ್ತಿಯನ್ನ ಪಂಚತತ್ವಗಳಿಗಾಗಲಿ, ಆತ್ಮಗಳಿಗಾಗಲಿ, ಬೇರೆ ಆತ್ಮಗಳಿಗಾಗಲಿ ಕೊಟ್ಟು ಬಿಟ್ಟು ಅವರ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ನಿಮಿತ್ತ ಆಗುವಂಥವ್ರು ಯಾರು? ಬ್ರಾಹ್ಮಣರು. ಮಧ್ಯವರ್ತಿಗಳು. ಅಂದರೆ ಭಗವಂತನ ಶಕ್ತಿ ಅವರ ಮೂಲಕ ಪ್ರವಾಹ ಆಗಬೇಕು. ಆ ಮೂಲಕ ಆ ಸಮಸ್ಯೆ, ಯಾರ ಸಮಸ್ಯೆ? ಆತ್ಮಗಳದಿರ್ಬೋದು, ಪಂಚತತ್ವಗಳದಿರ್ಬೋದು, ವಾಯುಮಂಡಲದಿರ್ಬೋದು, ಶರೀರ ಸಂಬಂಧ ಏನೇ ಇರ್ಬೋದು, ಆ ಶಕ್ತಿಯ ಮೂಲಕ ಏನಾಗ್ತದೆ? ಸಮಸ್ಯೆಗಳ ಪರಿಹಾರ ಆಗ್ತವೆ. ಅವ್ರಿಗೇನು ಹೇಳ್ತಾರೆ? ಬ್ರಾಹ್ಮಣರು. ದೇವತೆಗಳು ಯಾರು? ದೇನೇವಾಲ. ನೀವ್ಯಾರು? ಆತ್ಮ. ನೀವೇನು ಕೊಡ್ತೀರಿ? ಏನು ಕೊಡ್ಬೇಕಲ್ವಾ? ಏನು ಕೊಡ್ಬೇಕಲ್ಲ, ಅದು ನಿಮ್ಮತ್ತಿದ್ರೆ ಕೊಡಬೇಕು. ಯಾರ್ದೋ ಜೋಬಲ್ಲಿ ಇರೋದು, ಯಾರ್ದೋ ವಸ್ತು ಎತ್ತು ಕೊಟ್ರೆ ಅದು ನೀವು ದೇವತೆಗಳು. ಯಾರು ಕೊಡ್ಬೇಕು? ಭಾವ ಕೊಡ್ತಾರೆ ಅಲ್ವಾ? ಹಾಗಿದ್ರೆ ದೇವತೆಗಳಂತಂದು ಯಾರು? ನನ್ನ ಹಿಂದ್ಗಡೆ ಬಾಬಾ ಇಡ್ತಾರೆ. ನನ್ನ ಹಿಂದ್ಗಡೆ ಏನಿರ್ತಾರೆ? ಬಾಬಾ ಇಡ್ತಾರೆ. ಶಕ್ತಿ ಮಾತ್ರ ಫ್ಲೋ ಆಗ್ತಾ ಇರ್ತದೆ. ಏನಾಗ್ತಾ ಇರ್ತದೆ? ಯಾರಿಗೆ, ಯಾಕೆ ಗೊತ್ತಿಲ್ಲ ನಮಗೆ. ಬ್ರಾಹ್ಮಣ ಹಿಂದ್ಗಡೆಗೆಲ್ಲ ಭಕ್ತ ಇರ್ತಾನೆ. ಇಲ್ಲಿ ದೇವತೆಗಳಲ್ಲಿ ಏನಾಗ್ತಾ ಇರ್ತದೆ? ಹೋಗ್ತಾ ಇದೆ. ಹಿಂದ್ಗಡೆಯಿಂದ ಏನಾಗ್ತಾ ಇದೆ? ಹೋಗ್ತಾ ಇದೆ. ಬಾಬಾ ಹಿಂದಿದ್ದಾರೆ. ಭಗವಂತನ ಶಕ್ತಿ ನಿಮ್ಮ ಮೂಲಕ ಏನಾಗ್ತಾ ಇದೆ? ಹೋಗ್ತಾ ಇದೆ. ಆ ಸಪ್ತಗುಣಗಳು. ಅವಾಗ ನೀವೇನಾಗ್ತೀರಿ? ದೇವತೆಗಳು ಆಗ್ತೀವಿ. ಆ ಶಕ್ತಿ ಫ್ಲೋ ಆಗಿದ್ದು ಮಾತ್ರ ನಿಮ್ಗೇನಾಗಬೇಕು? ಗೊತ್ತಾಗಬೇಕು. ಹಾಗಿದ್ರೆ ಈಗ ನಾವು ಬ್ರಾಹ್ಮಣರಾಗ್ತೀವಿ, ಈಗ ನಾವು ದೇವತೆಗಳಾಗ್ತೀವಿ ಅಂದರೆ ಇಲ್ಲಿವರೆಗೆ ಏನಾಗಿದ್ದೀವಿ? ದೇವತದ ಅಪೋಸಿಟ್ ವರ್ಡ್ ಯಾವುದು? ಲೇವತ. ಲೇವತ ಅಂದ್ರೆ ಏನಾಗಿದ್ರೆ? ತೆಗೆದುಕೊಳ್ಳೋರು. ಯಾರು ಇಲ್ಲಿ ತಗೊಳ್ಳೋದು? ತಗೊಳ್ಳೋರು ಯಾರು? ಯಾರ ತರೋದು ತಗೊಳ್ಳಿ. ಲೇವತ ಯಾರು? ಆತ್ಮ. ತೆಗೆದುಕೊಳ್ಳೋದು ಅಂತಂದ್ರೆ ಏನು? ಬೇಡೋದು ಬೇರೆ, ತೆಗೆದುಕೊಳ್ಳೋದು ಬೇರೆ. ನೀವು ತೆಗೆದುಕೊಂಡದನ್ನು ಅನುಭವಿಸಿದ್ದೀರಾ. ಅವ್ರಿಗೇನು ಹೇಳ್ತಾರೆ? ಲೇವತ. ಹಾಗಿದ್ರೆ ಲೇವತ ನಾವು ಹೇಗಾಗ್ತೀವಿ? 84 ಜನ್ಮ ನಾವು ಲೇವತ ಆಗಿದ್ವೋ ದೇವತ ಆಗಿದ್ವೋ? ಲೇವತ. ಈ ಒಂದು ಜನ್ಮ ಏನಾಗ್ತೀವಿ? ದೇವತ. ಹಾಗಿದ್ರೆ ಆ ಲೇವತಾಕ್ಕೂ ದೇವತಾಕ್ಕೂ ಏನು ವ್ಯತ್ಯಾಸ? ಏನು ಕೊಡ್ತೀರಿ, ಏನು ತಗೊಳ್ತೀರಿ? ಓಕೆ. ದೇವತ ಅಂದ್ರೆ ಏನ್ ಮಾಡ್ತು? ಆತ್ಮ ತನ್ನ ಮನಬುದ್ಧಿಯನ್ನ, ಆತ್ಮನ ಶಕ್ತಿಯನ್ನ ಕರ್ಮೇಂದ್ರಿಯಗಳ ಮೂಲಕ ಹೊರಗಡೆ ಪ್ರಪಂಚಕ್ಕೆ ಕಳಿಸ್ತು. ಏನು ಕಳಿಸ್ತು? ಆತ್ಮ ತನ್ನ ಶಕ್ತಿಯನ್ನ ಮನಬುದ್ಧಿಯ ಮೂಲಕ, ಶರೀರದ ಮೂಲಕ, ಧನದ ಮೂಲಕ, ಜನದ ಮೂಲಕ ಏನ್ ಮಾಡ್ತು? ಶಕ್ತಿಯನ್ನು ಹೊರಗಡೆಗೆ ಕಳಿಸ್ತು. ಯಾವುದಲ್ಲಿ? ಪಂಚತತ್ವಗಳಲ್ಲಿ,
ವ್ಯಕ್ತಿಯಲ್ಲಿ, ವಿಷಯದಲ್ಲಿ, ಜ್ಞಾನದಲ್ಲಿ ಎಲ್ಲ ಕಡೆಗೆ ಏನು ಮಾಡ್ತು? ಕಳಿಸ್ಬಿಟ್ಟು ಅದರಲ್ಲಿ ಏನಿದೆ, ಯಾವುದಲ್ಲಿ ಯಾವುದಲ್ಲಿ ನೀವು ಯಾವುದರ ಜೊತೆಗೆ ಜೋಡಣೆಯಾಗಿದ್ದೀರಲ್ವಾ, ಯಾವುದ್ರ ಜೊತೆಗೆ, ಅದು ಸೂಕ್ಷ್ಮ ಇರಲಿ, ಸ್ಥೂಲ ಇರಲಿ, ವಸ್ತು ಇರಲಿ, ವಿಷಯ ಇರಲಿ, ಪಾಠ ಇರಲಿ ಅಥವಾ ಭಗವದ್ಗೀತೆ ಏನು ಬೇಕಾದರೂ ಇರಲಿ, ಇಲ್ಲಿ ಮನಬುದ್ಧಿಯನ್ನು ಹೊರಗಡೆ ಕಳಿಸಿ ಯಾವುದ್ರ ಜೊತೆಗೆ ಏನು ಗುಣ ಇದೆಯೋ, ಗುಣನೋ ಅವಗುಣನೋ ರುಚಿನೋ ಸ್ಪರ್ಶನೋ ದೃಶ್ಯನೋ ಏನೋ ಒಂದು ಭಾವನೆನೋ ಅದನ್ನೇನು ಮಾಡ್ತು? ಲೇವತ. ಮಾವಿನ ನಾಲ್ಗೆ ಮೇಲೆ ಇಟ್ಬಿಟ್ಟು ಮಾವಿನಲ್ಲಿ ಏನಿದೆ ಅಲ್ವಾ? ಉದಯಪುರಕ್ಕೆ ಹೋಗ್ಬಿಟ್ಟು ಕೋಟೆ ಹೇಗಿದೆ, ಮೌಂಟ್ ಅಬುಗೆ ಹೋಗ್ಬಿಟ್ಟು ಅಲ್ಲ ದೊಡ್ಡ ಲೋಟ ಕಾಫಿಯಲ್ಲಿ ಏನಿದೆ. ನನಗೆ ಒಂದು ಅರ್ಥ ಆಗದಿರೋದೇನು ಗೊತ್ತಾ? ಯಾರೋ ನಿಮ್ಮಲ್ಲಿ ಯಾರು ತುಮಕೂರಿನವ್ರು ಬಂದವರು ಹೇಳಿದ್ರು, ಅಣ್ಣವರೇ ನಮಗೆ ಚಾರಧಾಮದ ದರ್ಶನ ಆಯಿತು. ಕಣ್ಣಿಂದ ಶಾಂತಿ ಸ್ತಂಭ ನೋಡಿ, ಕಣ್ಣಿಂದ ಬಾಬಾ ರೂಮ್ ನೋಡಿ, ಕಣ್ಣಿನಿಂದ ನೋಡಿ, ಯಾವ ಕಣ್ಣಿಂದ? ಅಯ್ಯೋ ಚಾರಧಾಮದ ನಮ್ದೇನಾಗ್ಬಿಡ್ತು? ಸಂಪನ್ನ ಆಗ್ಬಿಟ್ರಿ ನೀವು. ಅದ್ರಾಗಿಲ್ವಾ? ಏನಿದೆ ಅದು ಸ್ಥೂಲದಲ್ಲಿ? ಅದು ಒಂದು ಸಾಧನ ಅಷ್ಟೇ ಅಲ್ವಾ? ಹೌದೇ ಅಲ್ವಾ? ಸಮಾಧಿಯಲ್ಲಿ ಏನಾದರೂ ಇದೆಯಾ? ಕಲ್ಲಲ್ಲಿ ಏನಾದರೂ ಇದೆಯಾ? ಇಲ್ಲ. ಇರೋದೆಲ್ಲಿ? ಸಮಾಧಿ ಮಾಡಿರುವಂಥ ಆತ್ಮನಲ್ಲಿದೆ. ಯಾರಲ್ಲಿದೆ? ಶರೀರದಲ್ಲಿ ಏನಾದರೂ ಇದೆಯಾ? ಇಲ್ಲ. ವಿಕಾರ ಇರೋದೆಲ್ಲಿ? ಆತ್ಮದಲ್ಲಿ. ಶಾಂತಿ ಇರೋದೆಲ್ಲಿ? ಆತ್ಮದಲ್ಲಿ. ನಾವು ಯಾವುದನ್ನು ನೋಡಬೇಕು? ಆತ್ಮನ ಜೊತೆ ಕನೆಕ್ಟ್ ಆಗಬೇಕಲ್ವಾ? ಇವತ್ತು ಕೂಡ ನಾವೇನು ಮಾಡಿದ್ದೀವಿ? ಸ್ಥೂಲವಾದಂಥ ಸಾಧನವನ್ನು ನೋಡ್ಕೊಂಡ್ಬಿಟ್ಟು, ಅಣ್ಣವರೇ ನಾನು ಚಾರಧಾಮ ಯಾತ್ರೆ ಮಾಡಿದೆ, 0 ಡಿಗ್ರಿ ಟೆಂಪರೇಚರ್ ಇದ್ರೂ ಕೂಡ ಒಂದು ರಾತ್ರಿ ಮೌಂಟ್ ಅಬುನಲ್ಲಿ ಉಳಿದು ಬಿಟ್ಟು ಬಂದೆ. ಇಲ್ಲಿ 15 ದಿನ ಬಂದ್ಬಿಟ್ಟು ಅಡ್ಮಿಟ್. ಹೇಳೋದು ಮಾತ್ರ ಏನು? ನಾನು 1 ದಿನ ಮೌಂಟ್ ಅಬುನಲ್ಲಿ ಇದ್ದುಬಿಟ್ಟು ಬಂದಿದ್ದೇನೆ. ಅದ್ರ ವಾಸ್ತವಿಕ ಸ್ಥಿತಿಗತಿ ಏನು? ನನ್ನ ವಿನಂತಿ ಏನು ಅಂತಂದ್ರೆ, ನೀವೇನೇ ಮಾಡಿದ್ರೂ ಆ ಆತ್ಮಿಕ ಸ್ಥಿತಿಗತಿಯನ್ನು ಚೆಕ್ ಮಾಡ್ಕೊಳ್ಳಿ. ಕಣ್ಣಿಂದ ಏನು ನೋಡಿದ್ರಿ, ಕಿವಿಯಿಂದ ಏನು ಕೇಳಿದ್ರಿ, ಯಾರು ಏನು ಹೇಳಿದ್ರು ಅದು ಇಂಪಾರ್ಟೆಂಟ್ ಅಲ್ಲ. ಇಂಪಾರ್ಟೆಂಟ್ ಯಾವುದು? ಆತ್ಮಿಕ ಸ್ಥಿತಿಯಲ್ಲಿ ಯಾವುದು? ಆತ್ಮಿಕ ಸ್ಥಿತಿಗತಿ ಚೇಂಜ್ ಆಗೋದು ಯಾವಾಗ? ಯಾವಾಗ ಆತ್ಮದಲ್ಲಿ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ ಬರುತ್ತೋ ಆತ್ಮದ ಅಕೌಂಟಲ್ಲಿ ಏನಾಗ್ತದೆ? ಅದ್ರ ಜೊತೆ ನೀವು ಕನೆಕ್ಟ್ ಆಗದೆ ಬೇರೆ ಎಲ್ಲಿ ನಿಮ್ಮ ಮನಸ್ಸನ್ನು ಇಟ್ಟು ಕೂಡ ಮೈನಸ್ ಅಲ್ಲಿ ಹೋಗ್ತೀರಾ ಹೊರತು ಪ್ಲಸ್ನಲ್ಲಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಶಾಂತಿ ಸ್ತಂಭ ನೋಡಬೇಡಿ ಅಂತ ನಾನು ಹೇಳಲ್ಲ. ಶಾಂತಿ ಸ್ತಂಭಕ್ಕೆ ಹೋದಾಗ ಬಾಬನ ಜೊತೆಗೆ ಎಷ್ಟು ಕನೆಕ್ಟ್ ಆಗಿದ್ರಿ, ನೀವೆಷ್ಟು ಶಾಂತಿ ಅನುಭವ ಮಾಡ್ತಿದ್ರಲ್ಲಿ, ಶರೀರ ಏನಾಗ್ತಾ ಇರ್ತದೆ? ಅಲ್ಲಿ ಸೆಲ್ಫಿ ತೆಗೆದಿರ್ತದೆ. ಎಲ್ಲೇ ಅಣ್ಣರೇ ಬನ್ನಿ 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 ಫೋಟೋ ತೆಗಿಬೇಕು ಅಲ್ವಾ? ಯೋಗೇಶ್ ಅಣ್ಣನ ಫೋಟೋ ಬೇಕು, ಲಿಂಗದ ಫೋಟೋ ಬೇಕು. ಅಂದ್ರೆ ನಮ್ಮ ಮನೋಸ್ಥಿತಿ ಇಲ್ಲಿ ನೋಡ್ರಿ, ಏನು ಶಿವಾನಿ ಬೇನ್ ಜೊತೆಗೆ ಫೋಟೋ ತೆಗೆದಿದ್ದೇನೆ. ಓ ವಾ ವಾ. ಯಾರ ಜೊತೆಗೆ ಫೋಟೋ ಇದೆ? ಶರೀರದ್ದು. ಶಿವಾನಿ ಬೇನ್ ಶರೀರ ಜೊತೆಗೆ. ಅಂದ್ರೆ ನಾವಿನ್ನೂ ಕೂಡ ಇಲ್ಲಿದ್ದೀವಿ ಶರೀರಧಾರಿಗಳನ್ನು ಜೊತೆಯಲ್ಲಿ ಇಟ್ಕೊಳ್ಳೋದ ಕಡೆಗೆ ಇನ್ನೂ ಗಮನವನ್ನು ಕೊಟ್ಟಿದ್ದೀವಿ. ಇನ್ನೂ ಸಂಪೂರ್ಣವಾಗಿ ಆತ್ಮ. ಒಂದು ವಿಷಯ ತಿಳ್ಕೊಳ್ಳಿ ಆತ್ಮೇನೆ, ನಿಮ್ಮ ಪಕ್ಕದಲ್ಲಿ ಮನಸ್ಸಿನಲ್ಲಿ ಶಿವಬಾಬನನ್ನು ಇಟ್ಕೊಂಡ್ರೆ ಉಳಿದವರೆಲ್ಲ ನಿಮಗೆ ಸಪ್ಪೆ ಅಂತ ಅನಿಸುತ್ತೆ. ಏನನ್ಸುತ್ತೆ? ಅವನನ್ನು ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟು ನೋಡಿ ಆ ರಸವನ್ನು ಅನುಭವಿಸಿ. ಯಾವ ರಸ? ಯಾವ ರಸ? ದೇವತಾ ರಸ. ಬೇರೆಯವರ ಕಣ್ಣೀರಿಡ್ತಾ ಇರುವಂಥ ಆತ್ಮಗಳ ದುಃಖವನ್ನು ದೂರ ಮಾಡುವಂಥ ಆ ರಸವನ್ನು ನೀವು ಸ್ವೀಕಾರ ಮಾಡಿ ನೋಡಿ, ಆವಾಗ ಬೆಲೆ ಗೊತ್ತಾಗುತ್ತೆ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಬಾಬನ ಮನೆಗೆ ಬಂದಿರುವಂಥ ಮಕ್ಕಳಿಗೆ 25 ವೆರೈಟಿ ಬ್ರಹ್ಮ ಭೋಜನ ಕೊಟ್ಟವರು ಖುಷಿ ಆಗೋದಿಲ್ಲ. ನಿಜವಾದ ಪರಮಾತ್ಮನ ಶಾಂತಿಯ ಅನುಭವ ಮಾಡಿಸಿ ಅದು ಜೀವನ ಪೂರ್ತಿ ನಿಮ್ಮನ್ನೇನು ಮಾಡಿರ್ತಾರೆ ಅವ್ರ ನೆನಪಿನಲ್ಲಿ ಇಟ್ಕೊಳ್ತಾರೆ. ಅದಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನಾವೇನು ಮಾಡಬೇಕಾಗ್ತದೆ? ಕೊಡಬೇಕಾಗುತ್ತೆ. ಯಾಕೆ? ಬಾಬಾ ನಮ್ಮ ನಿಮಿತ್ತ ಮಾಡಿರೋದು ಯಾವುದಕ್ಕೋಸ್ಕರ? ಆ ನಿರಾಕಾರ ಶಕ್ತಿಯನ್ನು ಎಲ್ಲರಿಗೂ ಕೊಡಲಿಕ್ಕೆ ನಮಗೆ ಆ ಜ್ಞಾನವನ್ನು ಕೊಟ್ಟಿದ್ದಾನೆ. ನಾನು ಇಂಜಿನಿಯರ್ ಅಲ್ಲ, ನಾನು ಡಾಕ್ಟರ್ ಅಲ್ಲ. ಈ ಒಂದು ಪ್ರಪಂಚದಲ್ಲಿ ಏನೋ ಒಂದು ಪೊಸಿಷನ್ ನನಗೆ ಯಾರು ಕೊಟ್ಟಿದ್ದಾರೆ? ಹೈಯೆಸ್ಟ್ ಅಥಾರಿಟಿ ಕೊಟ್ಟಿದ್ದಾರೆ ಅಲ್ವಾ? ವರ್ಕ್ ಫ್ರಮ್ ಹೋಮ್ 24/7. ನಾವು ಯಾವಾಗ ಬೇಕಾದರೂ ಏನು ಮಾಡ್ಬೋದು?
ಎಷ್ಟು ಬೇಕಾದರೂ ಸಾಧನೆ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ. ಈಗ ಭಗವಂತನ ಪ್ರಶ್ನೆ, ನೀವು ಇನ್ನೂವರೆಗೂ ಭಕ್ತರಾಗಿದ್ದೀರೋ, ಬ್ರಾಹ್ಮಣರಾಗಿದ್ದೀರೋ, ಅಥವಾ ದೇವತೆಗಳಾಗಿದ್ದೀರೋ, ಅಥವಾ ಮೂರ್ತಿಯಾಗಿದ್ದೀರೋ? ಏನಾಗಿದ್ದೀರಿ? ದೇವತೆಗಳಾದಾಗ ಹೋಗ್ತಾ ಇದೆ ಅಂತ ಗೊತ್ತಿರ್ತಾರೆ, ಮೂರ್ತಿಯಲ್ಲಿ ಸ್ತಬ್ಧ. ಆ ಲೇವಲನ್ನು ಚೆಕ್ ಮಾಡಿಕೊಳ್ಳಿ. ಹೆಚ್ಚಿನ ಸಮಯದಲ್ಲಿ ನಾವೆಲ್ಲಿರ್ತೀವಿ? ಇಲ್ಲಿದ್ದೀವಿ, ಭಕ್ತರಾಗಿರ್ತೀವಿ. ಏನಾಗ್ತೀವಿ? ಭಕ್ತರಾಗಿರ್ತೀವಿ. ಅದಕ್ಕಾಗಿ ಆ ಭಗವಂತನ ನಿಜವಾದ ಆತ್ಮಿಕ ಸುಖ ಅನುಭವ ಮಾಡುವಂಥ ಉದ್ದೇಶನೇ ನನಗಿಲ್ಲ ಅಂತ ನನ್ನ ಮೇಲೆ ಬೇರೆಯವ್ರು ನನಗೆ ಕೊಡ್ಲಿಕ್ಕೆ ಹೆಂಗಾಗ್ತದೆ? ನಾನು ಈಶ್ವರಿ ಜೀವನದಲ್ಲಿ ನಾನು ನೋಡಿದ್ದೀನಿ ಆತ್ಮೀಯರೇ, ಆರಂಭದಲ್ಲಿ ನಾವು ಸೇವೆಯನ್ನು ಮಾಡಬೇಕಾದ್ರೆ ಹೆಚ್ಚಿನ ಜನ ಸ್ಥೂಲ ಸಮಸ್ಯೆಯನ್ನೇ ಹೇಳೋರು. ವಿಶೇಷವಾಗಿ ಕೊರೋನಾ ಸಮಯದಲ್ಲಂತೂ ಫೋನ್ ಮಾಡಿದ ಗಂಟೆಗಟ್ಟಲೆ ಹೇಳೋರು, ಏನೋ ಸಮಸ್ಯೆಗಳನ್ನು ಅಲ್ವಾ. ಈಗ ಯೋಗ ಹೆಚ್ಚಿಗೆ ಆಗ್ತಾ ಹೋಯ್ತು, ಸಮಸ್ಯೆಗಳ ಫೋನೇ ಬರೋದಿಲ್ಲ. ಜ್ಞಾನದ ಚರ್ಚೆ ಬಗ್ಗೂ ಫೋನ್ ಬರೋದು. ಡೈರೆಕ್ಟಾಗಿ ಏನು ಬೇಕು ಅದನ್ನು ಬಾಬಾ ಏನು ಮಾಡಿರ್ತಾರೆ? ತಲುಪಿಸಿರ್ತಾರೆ. ಅದಕ್ಕಾಗಿ ನಾವು ಅಲ್ಲಿ ಮಧ್ಯದಲ್ಲಿ ಶಬ್ದದ ಮೂಲಕ ಅವ್ರಿಗೆ ಹೇಳಬೇಕಾದಂಥ ಅನಿವಾರ್ಯತೆ ಇರೋದಿಲ್ಲ. ಅದಕ್ಕೆ ಇವತ್ತಿನ ಮುರಳಿಯಲ್ಲಿ ಬಾಬಾ ಏನು ಹೇಳಿದ್ದಾರೆ? ಶಾಂತಿಯ ಶಕ್ತಿಯಿಂದ ವಿಶ್ವದ ಯಾವುದೇ ಮೂಲೆಯಲ್ಲಿರುವಂಥ ಆತ್ಮರಿಗೂ ಕೂಡ ನೀವು ಸಹಯೋಗವನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಶಾಂತಿಯ ಶಕ್ತಿ, ಆ ಶಕ್ತಿ ಬರಬೇಕು ಅಂತ ನನ್ನಲ್ಲಿ ಏನಾಗಿರ್ಬೇಕು? ಅದು ಸ್ಟಾಕ್ ಆಗಲ್ವಾ? ಶಕ್ತಿ ಯಾವಾಗ ಆಗತ್ತೆ? ನಾನು ಚರ್ಚೆ ಮಾಡಿದ್ವಲ್ಲ, ಶಕ್ತಿ ಯಾವಾಗ ಆಗತ್ತೆ? ಅದು ನೀರೇನಾಗಿರ್ಬೇಕು? ಐಸ್ ಆಗಬೇಕು. ಏನಾಗಬೇಕು? ಐಸ್ ಆಗಬೇಕು. ಅಷ್ಟು ನನ್ನ ಮನಬುದ್ಧಿ ಏನಾಗಿರ್ಬೇಕು? ಅಷ್ಟು ಸ್ಟ್ರಾಂಗ್, ಶಾಂತ ಆಗಿರ್ಬೇಕು. ಆವಾಗ ಮಾತ್ರ ಆ ಶಕ್ತಿ ಬೇರೆಯವರಿಗೆ ಕೊಟ್ಟುಬಿಟ್ಟು ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ. ಆ ಸಮಸ್ಯೆ ಯಾವುದೇ ಇರ್ಬೋದು, ಹಣಕಾಸಿಂದಿರ್ಬೋದು, ಶಾರೀರಿಕ ಆರೋಗ್ಯದಿರ್ಬೋದು, ಮಾನಸಿಕ ಇರ್ಬೋದು, ಪರಮಾತ್ಮನ ಅರ್ಥ ಮಾಡ್ಕೊಳ್ಳೋದಲ್ಲಿರ್ಬೋದು, ಯಾವುದೇ ಸಮಸ್ಯೆಗಳಿಗೆ ಭಗವಂತನ ಹತ್ರ ಏನಿದೆ? ಪರಿಹಾರ ಇದೆ. ಅದು ಯಾವ ರೂಪದಲ್ಲಿ ಕೊಡಬೇಕು ಅಂತ ಯಾರಿಗೆ ಗೊತ್ತು? ಬಾಬನೇ ಗೊತ್ತು. ನಾನೇನಾಗಿರ್ಬೇಕಾಗಿದ್ದಾರೆ? ಏನಾಗಿರ್ಬೇಕು? ಸಾಧನ. ಒಂದು ದಿನದಲ್ಲಿ ಆ ಶಕ್ತಿಯನ್ನ ಎಲ್ಲರಿಗೂ ಕೊಡಲಿಕ್ಕೆ ನಾನು ಎಷ್ಟು ಸಮಯ ನನ್ನ ಮನ ಬುದ್ಧಿಯನ್ನು ಭಗವಂತನ ಕೈಯಲ್ಲಿ ಕೊಡ್ತಾ ಇದ್ದೇನೆ ಅಂತ ಯಾರು ಚೆಕ್ ಮಾಡಬೇಕು? ಯಾರು ಚೆಕ್ ಮಾಡಬೇಕು? ನಾನೇ ಚೆಕ್ ಮಾಡಬೇಕು. ಒಂದು ವಿಷಯ ಗೊತ್ತಿಲ್ಲ ಆತ್ಮೀಯರೇ, ಯಾವಾಗ ಇದನ್ನು ಮಾಡ್ತಾ 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 ಹೋಗ್ತಿರೋ ಶಾಂತಿಯ ಶಕ್ತಿ ಪ್ರವಾಹ ಆಗತ್ತೋ 100% ಗ್ಯಾರಂಟಿ ನಿಮಗೆ ಈ ಜೀವನದಲ್ಲಿ ಎಂದೂ ಯಾವುದರ ಕಡಿಮೆತನನೂ ಬಾಬಾ ಮಾಡೋದಿಲ್ಲ. ಪಂಚತತ್ವಗಳು, ಮನುಷ್ಯಾತ್ಮರು, ಹಣಕಾಸಿನ ವಿಷಯದಲ್ಲಿ, ಕಾಯಿಲೆ ರೂಪದಲ್ಲಿ ಹಂಗದ ಬರೋದಿಲ್ಲ ಅಂತಲ್ಲ, ಬರುತ್ತೆ. ಆದರೆ ಪರಿಹಾರ ಬಾಬಾ ಕೊಡ್ತಾರೆ. ಯಾಕಂದ್ರೆ ಈ ರೀತಿ ನೀವು ಸೇವೆಯನ್ನು ಮಾಡಿದಾಗ ಆ ಸೇವೆಯ ಫಲ ಏನು ಸ್ಟಾಕ್ ಇರ್ತದಲ್ವಾ, ಅದರಲ್ಲಿ ನಿಮಗೆ ಸಮಸ್ಯೆಗಳೇನಾಗ್ತವೆ? ಪರಿಹಾರ ಆಗತ್ತೆ. ಅಂದ್ರೆ ನಿಮ್ಮನ್ನೇನು ತುಂಬಾ ಶ್ರೀಮಂತರನ್ನಾಗಿ ಮಾಡ್ತಾರೆ ಅಂತಲ್ಲ. ಇನ್ನೊಂದು ವಿಷಯ ಏನು ಗೊತ್ತಾ? ಎಷ್ಟು ನೀವು ಆಳವಾಗಿ ಅನುಭವ ಮಾಡ್ತಾ ಹೋಗ್ತಿರೋ ಪ್ರಪಂಚದಲ್ಲಿ ನೀವು ಬಡವರಾಗಲಿಕ್ಕೆ ಇಷ್ಟಪಡ್ತೀರಿ. ಏನಾಗ್ತೀರಿ? ಬಡವರಾಗ್ಲಿಕ್ಕೆ ಇಷ್ಟಪಡ್ತೀರಿ. ಯಾವುದಲ್ಲಿ? ಶಾರೀರಿಕವಾಗಿ ಬಡವರಾಗ್ಲಿಕ್ಕೆ ಇಷ್ಟಪಡ್ತೀರಿ. ಯಾವುದಲ್ಲಿ? ಶಾರೀರಿಕವಾಗಿ. ಯಾವುದಲ್ಲಿ ಶ್ರೀಮಂತರಾಗ್ಲಿಕ್ಕೆ ಇಷ್ಟಪಡ್ತೀರಿ? ನಮ್ದು ಉಲ್ಟಾ ಕೇಸ್. ನಮ್ದು ಕೇಸ್ ಏನು? ಉಲ್ಟಾ ಅಲ್ವಾ? ಶಿವಬಾಬಾ ಸಿಗೋ ಮೊದಲು ಬ್ರಹ್ಮಬಾಬಾ ಎಲ್ಲಿದ್ರು? ಶಾರೀರಿಕವಾಗಿ ಬಂಗ್ಲೆಯಲ್ಲಿ. ಎಲ್ಲಿದ್ರು? ರೆಡ್ ಕಾರ್ಪೆಟ್ ಅಲ್ವಾ? ಶಿವಬಾಬಾ ಸಿಕ್ಕಿದ ಮೇಲೆ ಏನು ಮಾಡಿದ್ರು? ಯಾವ ಕುಟೀರ? ಬಿದಿರಿನ ಕುಟೀರ. ಮಕ್ಕಳಿಗೆ ರೂಮ್ ಮಾಡಿಕೊಟ್ರು. ನಮ್ದು ಉಲ್ಟಾ ಕೇಸ್. ನಮ್ದೇನು? ಅಯ್ಯೋ, ನಮ್ಮ ಸೆಂಟ್ರಿಗೆ ಮಾರ್ಬಲ್ಸ್ ಹಾಕ್ಬೇಕಪ್ಪ, ಕುತ್ಕೊಂಡು ಯೋಗ ಮಾಡ್ಲಿಕ್ಕೆ ಏನು ಬೇಕು? ಸೋಫಾ. ಏನು ಬೇಕು? ಯಾಕೆ ಹೇಳಿ? ಚೆನ್ನಾಗಿ ನಿದ್ರೆ ಬರ್ಬೇಕಲ್ವಾ? ವೆರೈಟಿ ಊಟ ತಿಂಡಿ ಬೇಕು ಅಲ್ವಾ? ಮತ್ತೆ ಸೈಡ್ ಎಲ್ಲ ವೈಟ್ ಸ್ಕ್ರೀನ್ಗಳು ಬೇಕು. ತಿರುಪತಿ ತಿಮ್ಮಪ್ಪನ ಇದು ಮಾಡ್ತಲ್ಲ, 25,000 ರೂಪಾಯಿ ಫೋಟೋ ಬರ್ತದಲ್ಲ ಅಲ್ಲಿ ವೆಂಕಟೇಶಣ್ಣ, ಗೊತ್ತಾ ನಿಮಗೆ? ಒಳಗಡೆ ಲೈಟಿಂಗ್ ಎಲ್ಲ ಮಾಡಿಬಿಟ್ಟು ಹಾಗೆ ಬಾಬನ್ ಟ್ರಾನ್ಸ್ಲೇಟರ್ ತಂದಿಡಬೇಕು. ಎಲ್ಲಿ? ಬಾಬಾ ನೋಡಿ ಅಣ್ಣವ್ರಿ, ನಮ್ಮ ಬಾಬಾ ಎಷ್ಟು ಚೆನ್ನಾಗಿದ್ದಾರೆ. ನಾನು ಒಳಗಡೆ ನಗ್ತಾ ಇರ್ತೇನೆ. ಓಹೋ, ಇವ್ರ ಬಾಬಾ ಏನಾಗಿದ್ದಾರೆ, ಇವ್ರು ಯಾವ ರೂಪದಲ್ಲಿ ನೋಡ್ತಾ ಇದ್ದಾರೆ. 25,000 ರೂಪಾಯಿ ಬಾಬಾನ ಏನ್ ಮಾಡಿದ್ದಾರೆ ಇವರು? ಎಲ್ಲಿ ಕುಳಿಸಿದ್ದಾರೆ? ಫೋಟೋದಲ್ಲಿ ನನ್ನ ಬಾಬಾ ಎಷ್ಟು ಚೆನ್ನಾಗಿದ್ದಾರೆ.
ನಿಜ ಏನು ಅಂತಂದ್ರೆ ನಿಜವಾಗ್ಲೂ ಬಾಬಾ ಇದ್ದಾರೆ, ನಿಮ್ಮಲ್ಲಿ ಫೋಟೋನೇ ಇರುವುದಿಲ್ಲ, ಬೇಕಾಗಿಲ್ಲ. ಸಾಧನಗಳು ಕಡಿಮೆ ಆಗ್ತಾ ಹೋಗ್ತವೆ, ಡಿಪೆಂಡೆನ್ಸ್ ಕಡಿಮೆ ಆಗ್ತಾ ಹೋಗ್ತದೆ. ಕಮ್ಮ ಖರ್ಚು ಬಾಲಾನಶಿನಿ. ಸದಾಕಾಲ ಒಂದೇ ಉದ್ದೇಶ ಏನಿರ್ತದೆ ಅಂತಂದ್ರೆ ನಾನು ಈಶ್ವರಿ ಶಕ್ತಿಯನ್ನು ವಿಶ್ವಕ್ಕೆಲ್ಲರಿಗೂ ಕೂಡ ಕೊಡಬೇಕು. ಆ ಕರ್ಮದ ಫಲದಿಂದ ಬಾಬನ ಪಾಲನೆ ಹೆಂಗಿರ್ತದೆ ಅಂತಂದ್ರೆ ಬಾಬಾ ಹೇಳ್ತಾರೆ, ಕಣ್ಣಿನ ರೆಪ್ಪೆಯಲ್ಲಿ ನಿಮ್ಮನ್ನು ಇಟ್ಕೊಂಡ್ಬಿಟ್ಟು ಏನು ಮಾಡ್ತಾನೆ ಹೋಗ್ತೇನೆ. ಕಣ್ಣಿನ ರೆಪ್ಪೆಯಲ್ಲಿ ಇಟ್ಕೊಳ್ಳೋದು ಅಂತಂದ್ರೆ ಇನ್ನು बाबा कहता है पलकों में रखकर आपको मैं लेकर जाऊंगा, है ना? इसका मीनिंग क्या है? ಒಂದು 3 ತಿಂಗಳ ಮಗು ಇರುತ್ತೆ ಅಲ್ವಾ? ಅವ್ರ ಅಮ್ಮ ಮನೇಲಿದ್ದಾಗ ಅಮ್ಮ ಏನೇ ಕೆಲಸ ಮಾಡೋದು ಗಮನ ಎಲ್ಲಿರ್ತದೆ ಅಲ್ವಾ? ಮಗು ತೊಟ್ಲಲ್ಲಿರ್ತದೆ, ತೊಟ್ಲಲ್ಲಿದ್ರು ಮಗುವನ ಹತ್ರ ಏನು ಮಾಡ್ತಾ ಇರ್ತದೆ? ಮಾತಾಡ್ತಾ ಇರ್ತದೆ. ಆ ತೊಟ್ಲತ್ತೆ ಏನಾದ್ರು ಸೌಂಡ್ ಬಂದ್ರೆ ಅಮ್ಮ ತಕ್ಷಣ ಏನು ಮಾಡಿಬಿಡ್ತಾರೆ? ಏನು ಕೆಲಸ ಮಾಡ್ತಿದ್ರು ಒಂದು ಗಮನ ಎಲ್ಲಿರ್ತದೆ? ಓಕೆ, ಹಾಗಿದ್ರೆ ನಿಮ್ಮ ಗಮನ ನಿಮ್ಮಪ್ಪನ ಕಣ್ಣಲ್ಲಿ ಇದೆಯಾ? ನಿಮ್ಮಪ್ಪ ನಿಮ್ಮನ್ನ ನೋಡ್ತಾ ಇದ್ದಾರಾ ಇಲ್ವೋ? ಹೆಂಗೆ ಗೊತ್ತಾಗುತ್ತೆ? ನಿಮ್ಮಪ್ಪ ನಿಮ್ಮನ್ನು ನೋಡ್ತಾ ಇದ್ದಾರಾ ಇಲ್ವೋ? ಕಣ್ಣಿನ ರೆಪ್ಪೆಯ ಮೂಲಕ ನಿಮಗೆ ಪಾಲನೆ ಕೊಡ್ತಾ ಇದ್ದಾರಾ ಇಲ್ವೋ ಅಂತ ಹೆಂಗೆ ಗೊತ್ತಾಗತ್ತೆ? ಹೆಂಗೆ ಗೊತ್ತಾಗತ್ತೆ ಸುಧಾಕ? ಅಲ್ಲ, ನೋಡ್ತಾ ಇದ್ದಾರೆ ಇಲ್ಲ ಅಂತ ಗೊತ್ತಾಗೋದು ಹೆಂಗೆ? ಅವ್ನು ನೋಡ್ತಾನೆ ಇಲ್ಲ ಅಲ್ವಾ? ಅವ್ನು ನೋಡ್ತಾನೆ ಅಂದ್ರೆ ಹೆಂಗೆ ಗೊತ್ತಿರ್ತದೆ ಅಂತಂದ್ರೆ ಪ್ರತಿದಿನ ಮುರಳಿ ನುಡಿಸಿದ್ರೆ ಮೊದಲಿಂದ ಲಾಸ್ಟ್ವರೆಗೂ ನಿಮಗೆ ಸಂಬಂಧಪಟ್ಟಿದ್ದಿರ್ತದೆ. ಫಸ್ಟಿಂದ ಲಾಸ್ಟ್ವರೆಗೂ ಪ್ರತಿಯೊಂದು ಶಬ್ದ ಏನಾಗಿರ್ತದೆ? ನೀವು ಮಾಡಿದ್ದು ಸರಿ ತಪ್ಪು ಅದು ಮಾತಿರ್ತದೆ. ಒಂದು ಶಬ್ದ ಹೌದಲ್ವ ಇದು ನನಗೆ ಹೇಳಿದ್ದು ಅಂದ್ರೆ ಏನರ್ಥ? ಅವನಿಗೆ ಬೇರೆ ಕೆಲಸನೇ ಇಲ್ಲ. ಅವನಿಗೇನಿಲ್ಲ? ಯಾವ ಕೆಲಸ ಅವನಿಗೆ? ನಾನೇನು ಮಾಡ್ತಿದ್ದೇನೆ ಅದು ಸರಿನೋ ತಪ್ಪು, ಎಲ್ಲಿವರೆಗೆ ತಪ್ಪು ಅದನ್ನು ಹೇಗೆ ಸರಿ ಮಾಡಬೇಕು ಅಂದ್ರೆ ಏನಾಗುತ್ತೆ ಗೊತ್ತಾ ಆತ್ಮೀಯರೇ? ನೀವು ಆ ರೀತಿ ಇದ್ದಾಗ ಆ ಯೋಗದ ಲೆವೆಲ್ ಇದೆಯಲ್ಲ, ಸ್ಥಿತಿ ಇದೆಯಲ್ಲ, 100% ಎಕ್ಯುರೇಟ್ ಆಗಿ ನಿಮ್ದು ಯಾವ ಲೆವೆಲ್ ಇದೆ ಅದಕ್ಕೆ ತಕ್ಕಾಗಿ ಬಾಬಾ ಏನಾಗಿ ಮಾಡ್ತಾ ಹೋಗ್ತಾರೆ. ಸ್ಪೆಷಲಿ ಅವ್ಯಕ್ತ ಮುರಳಿ ಮತ್ತು ವರದಾನ. ಸಾಕಾರ ಮುರಳಿಲಿ ಚೇಂಜಸ್ ಆಗ್ಬೋದು, ಯಾಕಂದ್ರೆ 7 days ಕೋರ್ಸ್ನವ್ರಿಗೂ ಕೂಡ ಬಾಬಾ ಏನು ಮಾಡ್ತಿರುತ್ತೆ ಹೇಳ್ತಾ ಇರ್ತಾರೆ ಅಲ್ವಾ? ಆದರೆ ಅವ್ಯಕ್ತ ಮುರಳಿಯಲ್ಲಿ ನೀವು ಅವನ ಭಾಷೆ ಅವನ ಲೆವೆಲ್ಗೆ ಸರಿಯಾಗಿ ನಿಮ್ಮ ಸಾಧನೆ ನಡೀತಾ ಇದ್ದಾರೆ. ಎಕ್ಸಾಕ್ಟ್ ಆಗಿ ನೋಡಪ್ಪ ನಿನ್ನೆ ನಾನು ಇದನ್ನು ನಿನಗೆ ಹೇಳಿದ್ದೆ, ನೀನು ಹೆಂಗೆ ಮಾಡಿದೀಯಾ, ಇಲ್ಲಿವರೆಗೆ ಸರಿ, ಅದು ಆ ಲೆವೆಲ್ಗೆ ಇನ್ನೂ ಬಂದಿಲ್ಲ, ಇಷ್ಟು ಕಡಿಮೆ ಆಗಿದೆ, ಇದಕ್ಕೆ ಈ ಕಾರಣ, ಇದನ್ನು ಹೀಗೆ ಸರಿ ಮಾಡು. ವಿಶೇಷವಾಗಿ ನಾನು ಅನುಭವ ಮಾಡಿದ್ದು ಬಾಬಾರ ಮಿಲನದ ಮುರಳಿ ಇರ್ತದಲ್ಲ, ಕುತ್ಕೊಂಡಿದ್ರೆ ಒಬ್ಬರೇ ಕುತ್ಕೊಂಡಿರ್ಬೇಕು, ಕೇಳ್ತಾ ಹೋಗ್ಬೇಕು. ಎಸ್, ಈ ಹೋಮ್ವರ್ಕ್ ಕೊಟ್ಟಿದ್ದೆ, ಹೌದು ಬಾಬಾ ಇಲ್ಲಿವರೆಗೆ ಮಾಡಿದ್ದೇನೆ. ಸ್ಟಾರ್ಟಿಂಗಲ್ಲಿ ನೋಡಿ ಬಾಬಾ ನಿಧಾನ ಕೇಳ್ತಾರೆ. ಯಾಕೆ ಕೇಳ್ತಾರೆ? ನಿಧಾನಕ್ಕೆ ಯಾಕೆ ಕೇಳ್ತಾರೆ ಅಂತಂದ್ರೆ ಅದ್ರ ಮಧ್ಯದಲ್ಲಿ ನೀವು ಮಾತಾಡ್ಬೇಕಲ್ಲ, ಅದ್ರ ಮಧ್ಯೆ ಇದೆಯಲ್ಲ. ಎಷ್ಟೋ ಸಲ ನಾನು ನೋಡಿದ್ದೇನೆ, ನಂದು ಆನ್ಸರ್ ಬಂದಿಲ್ಲ, ನಿಂದು ಸುಮಾರು ಹೊತ್ತಲ್ಲಿ ಗ್ಯಾಪ್ ಇರ್ತದೆ. ಟಕ್ಕಂತ ಆನ್ಸರ್ ಬಂದರೆ ನೆಕ್ಸ್ಟ್ ಮಾತಾಡ್ತಾರೆ ಬಾಬಾ. ಆ ಗ್ಯಾಪ್ ಇಟ್ಟಿರೋದು ಯಾಕೆ ಅಂತಂದ್ರೆ ಅವರು ಮಾತಾಡಿ ಆದಮೇಲೆ ಅದಕ್ಕೆ ತಕ್ಕಾಗಿ ನೀವೇನು ಮಾಡಬೇಕು? ರೆಸ್ಪಾಂಡ್. ಆವಾಗ ಮಾತ್ರ ಬಾಬಾನ ಮುರಳಿ ಏನಾಗ್ತಾ ಹೋಗ್ತದೆ ನಿಮಗೆ ಅರ್ಥ. ಅದು ರೆಸ್ಪಾಂಡ್ ಮಾಡಬೇಕು ಅಂತಂದ್ರೆ ಯಾವಾಗ ಆಗ್ತದೆ? ನಿನ್ನೆ ಟೀಚರ್ ಕೊಟ್ಟಿರೋ ಹೋಮ್ ವರ್ಕ್ ನಾನು ಮಾಡ್ಕೊಂಡು ಹೋಗಿರ್ಬೇಕು, ನನ್ನ ಬುಕ್ನಲ್ಲಿ ಇರಬೇಕು. ಇದ್ದಾಗ ನಾನೇನು ಮಾಡ್ಬೋದು? ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು ಅಂತ ನಾನು ಸರಿನೋ ತಪ್ಪದು ಆಮೇಲಿನ ಪ್ರಶ್ನೆ, ಅದನ್ನು ಆಮೇಲೆ ಹೇಳ್ತಾನಲ್ಲ ಅವನು. ನಿಮ್ಮ ವಾಸ್ತವಿಕ ಮನೋಸ್ಥಿತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ತಂದೆಯ ಎದುರುಗಡೆಗೆ ಇಟ್ಟಾಗ ಭಗವಂತ ಸ್ಪಷ್ಟವಾಗಿ ಏನು ಮಾಡ್ತಾ ಹೋಗ್ತಾರೆ? ಅದನ್ನು ಕ್ಲಿಯರ್ ಮಾಡ್ತಾ ಇದೆ. ಸರಿ ಇದೆಯೋ, ನೀನು ಪ್ರಯತ್ನ ಮಾಡಿದೀಯಾ, ಮಾಡಿಲ್ಲ ಅಂತಲ್ಲ. ನೀವು ಬೇಕಾದ್ರೆ ಅವ್ಯಕ್ತ ಮುರಳಿಗಳನ್ನು ನೋಡಿ ಫಸ್ಟಿಗೆ ಬಾಬಾ ಏನು ಹೇಳ್ತಾರೆ ಗೊತ್ತಾ? ಈಗಿನ ಮುರಳಿಗಳಲ್ಲಿ, ಮಕ್ಕಳೇ ನೀವು ನನ್ನನ್ನು ಪ್ರತ್ಯಕ್ಷತೆ ಮಾಡಬೇಕು. ಏನು ಮಾಡಬೇಕು ಅಲ್ವಾ? ಮುಂದೇನು ಹೇಳ್ತಾರೆ? ಮೆಗಾ ಪ್ರೋಗ್ರಾಮ್ ಮಾಡಿದ್ದೀರಿ, ಜ್ಞಾನ ಹೇಳ್ತಾ ಇದ್ದೀರಾ, ಪಾಂಪ್ಲೇಷನ್ ಕೊಡ್ತಾ ಇದ್ದೀರಾ, ಎಲ್ಲ ಒಳ್ಳೆಯದು, ಅದರಲ್ಲಿ ಸಫಲತೆನೇ ಕೂಡ ಇದೆ. ಆದರೆ ಏನು ನೀವು ಮಾಡಿದ್ದು ನಿನಗೆ ನಾನು ಸಪೋರ್ಟ್ ಕೊಡ್ತೇನೆ, ಮಾಡ್ತಾ ಇರೋದು ಸರಿ, ಆದರೆ ನನಗೆ ಬೇಕಾಗಿರೋದು ಯಾವುದು? ಪ್ರತ್ಯಕ್ಷತೆ.
ಅವಾಗ ಅದ್ರಲ್ಲಿ ಏನು ಹೇಳ್ತಾರೆ ಅಂತಂದರೆ, ನಿನ್ನ ಯೋಚನೆ ಪ್ರಕಾರ ನೀನೇನು ಬೇಗ ಪ್ರೋಗ್ರಾಮ್ ಮಾಡ್ತಿದೆಯಲ್ಲ, ಇದು ನಿನ್ನ ಸಂಕಲ್ಪ, ಇದು ನನ್ನ ಸಂಕಲ್ಪ. ಯಾವುದು? ಮೇಲಿಂದ ಮುರಳಿ ಹೇಳಿದೇನಲ್ಲ, ಇದು ನನಗೆ ಬೇಕಾಗಿರೋದು. ಇಲ್ಲಿ ನಾವೇನು ಮಾಡ್ತೀವಿ, ಮುರಳಿ ಕೇಳಿದ್ವಿ, ಭಾನುವಾರ ಮುರಳಿ ಚೆನ್ನಾಗಿತ್ತು, ಆಮೇಲೆ ನಮ್ಮದು ಪ್ಲ್ಯಾನ್ ಇರ್ತದಲ್ಲ. ಏನಿರ್ತದೆ ನಮ್ಮ ಪ್ಲ್ಯಾನ್? ಯಾವುದು? ಶಿವರಾತ್ರಿಗೆ ಈ ಪ್ರೋಗ್ರಾಮ್ ಮಾಡಬೇಕು ಅಲ್ವಾ, ರಕ್ಷಾಬಂಧನಕ್ಕೆ ಇದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಸ್ವಂತ ಬಿಲ್ಡಿಂಗ್ ತಗೊಳ್ಬೇಕು, ಗೀತಾ ಪಾಠಶಾಲೆ ಓಪನ್ ಮಾಡಬೇಕು, ಅಥವಾ ಲೌಕಿಕದವರಿದ್ದರೆ ಈ ಬಿಲ್ಡಿಂಗ್ ಕಟ್ಟಬೇಕು, ಏನೇನೋ ಒಂದು ಇರ್ತದಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಕಂಪ್ಯಾರಿಸನ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ಭಗವಂತ ಹೇಳಿರುವಂಥ ಲೇವಲಲ್ಲಿ ನಾವೇನಾಗೋದಿಲ್ಲ, ಹೋಗೋದಿಲ್ಲ. ಒಂದಂತೂ ಸತ್ಯ, ನೀವು ಭಗವಂತ ಹೇಳಿರುವಂಥ ಲೇವಲಲ್ಲಿ ಹೋದರೆ ನಿಮ್ಗೆ ಬೇಡ ಅಂದು ಬಿಲ್ಡಿಂಗ್ ಕಟ್ಕೊಡ್ತಾನೆ. ನಾನು ಏನು ಮಾಡ್ತಾನೆ? ಬೇಡ ಅಂತ ನಿನಗೆ ಆಸಕ್ತಿ ಇರೋದಿಲ್ಲ, ಆದರೂ ಕೂಡ ಬಿಲ್ಡಿಂಗನ್ನು ಕೊಡ್ತಾರೆ. ಅದು ಬಿಲ್ಡಿಂಗಲ್ಲಿ ಇದ್ರೂ ಕೂಡ ನಿಮಗೆ ಬಿಲ್ಡಿಂಗಿನ ಸುಖ ಇಷ್ಟ ಆಗೋದಿಲ್ಲ. ಏನಿಷ್ಟ ಆಗತ್ತೆ? ಏನಿಷ್ಟ ಆಗತ್ತೆ? ನಾವಿಲ್ಲಿ ಬಟ್ಟಿಗೆ ಬಂದಾಗ ಕಾಂತಕರು ಏನು ಕೊಡ್ತಾರೆ ನನಗೆ ಅದು ಇಷ್ಟ ಆಗೋದಿಲ್ಲ. ನನಗೆ ಇಷ್ಟ ಆಗೋದು ಯಾವುದು ಗೊತ್ತಾ? ನಾನು ಇಲ್ಲಿ ಕುತ್ಕೊಂಡಾಗ ಬಾಬಾ ಶಕ್ತಿ ಎಷ್ಟು ಕೊಡ್ತಾರಲ್ಲ, ನಿಮಗೆ ಎಷ್ಟು ಅನುಭವ ಆಗತ್ತಲ್ಲ, ಅದಕ್ಕೆ ಆ ಖುಷಿ ಯಾಕೆ ಆಗತ್ತೆ ಅಂತಂದರೆ, ಮಧ್ಯಾಹ್ನ ಹೊಟ್ಟೆ ತುಂಬ ಪುರಿ ಸ್ವೀಟ್ ತಿಂದರೂ ಕೂಡ ಇಲ್ಲಿ ಇದ್ದೀರಿ ಅಂತಂದರೆ ಏನರ್ಥ? ನಿಮ್ಗೇನು ಬೇಕು ಬಾಬಾ ಕೊಟ್ಟಿದ್ದಾರೆ. ಇಲ್ಲ ಅಂತಂದರೆ ಇಲ್ಲ ಏನು ಮಾಡ್ತಿದ್ರಿ? ಬ್ಯಾಗ್ ತಗೊಂಡು ಓಡೋಗ್ತಿದ್ರಲ್ವ, ಮನೆಗೆ ಹೋಗ್ತಿದ್ರು ತಾನೆ. ಓಡೋಗೋದಂತಂದ್ರೆ ಓಡೋಗೋದಂತಲ್ಲ, ಮನೆಗೆ ಹೋಗ್ತಾ ಇದ್ರಿ. ಇಲ್ಲಿವರೆಗೆ ಇದ್ದೀರಾ ಅಂತದ್ದು ಏನರ್ಥ? ಬಾಬಾ ನಿಮಗೆ ಬೇಕಾಗಿರೋದನ್ನು ಕೊಟ್ಟಿದ್ದಾರೆ, ಇನ್ನೂ ಅದನ್ನು ತೆಗೆದುಕೊಳ್ಬೇಕು ಹೇಳುವಂಥ ಒಂದು ಉತ್ಸುಕತೆ, ಹಸಿವು ನಿಮಗಿನ್ನೂ ಇದೆ. ಇದೆಲ್ಲ ಗೊತ್ತಾಗುತ್ತೆ ರಿಸಲ್ಟ್ಸ್ ಹೇಗಿದೆ ಅಂತ. ನಮ್ಗೆ ಇಲ್ಲೇ ಗೊತ್ತಾಗ್ತದೆ ಏನಂತ, ಒಳಗಡೆಯಿಂದ ಆ ಶಕ್ತಿ ಏನಾಗ್ತಾ ಇದೆ, ಹೇಗೆ ಫ್ಲೋ ಆಗ್ತಾ ಇದೆ. ನಾನು ಬಾಬನ ಮಗು ಆದ ಮೇಲೆ ಇಲ್ಲಿಯವರೆಗೂ ಅದು ಎಲ್ಲೂ ಕೂಡ ಕೆಳಗೆ ಹೋಗಿಲ್ಲ, ಎಂದೂ ಕೂಡ ಏನಾಗಿಲ್ಲ, ಕೆಳಗೆ ಹೋಗಿಲ್ಲ. ನೆಕ್ಸ್ಟ್ ಏನಾಗ್ತಾ ಇದೆ, ಹೋಗ್ತಾ ಇದೆ. ಅದನ್ನು ಮಾತ್ರ ನಾನು ನೋಡ್ತಾ ಇದ್ದೇನೆ ಹೊರತು ನನ್ನ ಎದುರುಗಡೆಗೆ ಎಷ್ಟು ಜನ ಇದ್ದಾರೆ, ಜೂಮಲ್ಲಿ ಎಷ್ಟು ಜನ ಇದ್ದಾರೆ, ಯೂಟ್ಯೂಬಲ್ಲಿ ಎಷ್ಟು ಜನ ಕ್ಲಾಸ್ ಕೇಳ್ತಾರೆ, ನಾನು ಅದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನಾನು ಯೋಚನೆ ಮಾಡೋದಲ್ಲಿ ನನ್ನ ಯೋಗದ ಸ್ಥಿತಿ ನಿನ್ನೆಗಿಂತ ಇವತ್ತು ಜಾಸ್ತಿ ಆಗಿದೆಯಾ. ಈಗ ಮೊದಲೇನಾಗ್ತಿತ್ತು, ದೃಷ್ಟಿ ಕೊಡಬೇಕಾದ್ರೆ ನನ್ನ ಗಮನ ನಿಮ್ಮ ಕಡೆಗೆ ಇರ್ತಾ ಇತ್ತು, ಆತ್ಮ ಎಲ್ಲಿ ಅಂತ ನೋಡ್ತಾ ಇದ್ದೆ. ಓಕೆ, ಈ ಸಲ ನನ್ನ ಸ್ಟೈಲ್ ಚೇಂಜ್. ಈ ಸಲ ಏನಾಯಿತು, ಸ್ಟೈಲ್ ಏನು ಚೇಂಜು? ನಾನು ಬಾಬನ ಹತ್ರ ಹೋಗ್ಬಿಟ್ಟು ಕೂತ್ಕೊಂಡಿದ್ದೇನೆ. ನಾನು ಎಲ್ಲಿ ಕೂತ್ಕೊಂಡಿದ್ದೇನೆ? ಬಾಬನ ಹತ್ರ. ಕೊಡೋದು ಅವನ ಕೆಲಸ. ನಾನು ಯಾಕೆ ನಿಮ್ಮ ಆತ್ಮನ ನೋಡಲಿ? ನಾನು ಯಾಕೆ ನಿಮ್ಮ ಆತ್ಮ ನೋಡ್ಕೊಂಡ್ಬಿಟ್ಟು ಆತ್ಮನ ಶಕ್ತಿ ನಿಮ್ಮ ಕಡೆ ಗಮನ ಕೊಡಲಿ? ನಿಮ್ಮ ಶರೀರ ನಾನು ಯಾಕೆ ನೋಡಬೇಕು? ನೀವು ಕಣ್ಣು ಮುಚ್ಚಿದಿರೋ ಕಣ್ಣು ಬಿಟ್ಟಿದ್ದೀರೋ ಅದು ನನಗೆ ಸಂಬಂಧ? ಕೊಡುವಂಥವ್ನು ಯಾರು? ತಗೊಳ್ಳೋರು ಯಾರು? ನೀವು. ನಾನು ಮಧ್ಯೆ ಯಾಕೆ ನಿಮ್ಮ ನೋಡಿ 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 ಅಲ್ಲಿ ಅನುಭವ ಮಾಡೋದು ನಾನು ಯಾಕೆ ನಿಲ್ಲಿಸಲಿ? ನಾನೆಲ್ಲಿಟ್ಟಿದ್ದೆ ಮನಸ್ಸನ್ನು? ಪರಮದಾನ ಬಾಬಾ ಅಲ್ಲಿ ನನ್ನಿಂದ ಎಷ್ಟು ಹೊರಗಡೆ ಹೋಗ್ತಾ ಇದೆ, ನನ್ನಿಂದ ಎಷ್ಟು ಹೊರಗಡೆ. ಇವಾಗ ನನ್ನೊಂದು ಹೋಟೆಲ್ ಇದೆ, ಹೋಟೆಲಿಂದ ಫುಲ್ ಮಟೀರಿಯಲ್ ಏನಾಗ್ತಾ ಇದೆ, ಸೇಲ್ ಆಗ್ತಾ ಇದೆ. ಕೆಲವೊಬ್ಬರು ಎದುರುಗಡೆಗೆ ಒಬ್ಬರು 10-20 ಇಡ್ಲಿ ವಡ ತಿಂತಾ ಇದ್ದಾರೆ. ಓಕೆ, ಎದುರುಗಡೆ ತಿಂತಾ ಇರೋದನ್ನು ನೋಡಬೇಕು ಅಥವಾ ಸೇಲ್ ಮಾಡೋದ್ರ ಕಡೆ ಗಮನ ಕೊಡಬೇಕು ನಾನು ಅಲ್ವಾ? ಎದುರುಗಡೆ ತಗೊಳ್ಳೋದಲ್ಲಿ ನಾನು ಟೆನ್ಷನ್ ತಗೊಳ್ಳೋದಿಲ್ಲ. ನೀವು ದೃಷ್ಟಿ ತಗೊಂಡಿದ್ದೀರೋ ತೆಗೆದುಕೊಂಡಿಲ್ವೋ, ಜ್ಞಾನ ಅರ್ಥ ಆಗಿದೆಯೋ ಬಿಟ್ಟಿದೆಯೋ ನನಗೆ ಸಂಬಂಧ ಇಲ್ಲ. ಬಾಬಾ ನನ್ನ ಮೂಲಕ ಏನು ಜ್ಞಾನ ಹೇಳ್ತಾರೋ ಮೊದಲು ನನಗೆ, ಮೊದಲು ಯಾರಿಗೆ ಜ್ಞಾನ ಹೇಳ್ಬೇಕಾದ್ರೆ ನಾನು ಯಾರು? ವಿದ್ಯಾರ್ಥಿ. ನಾನೇನಾಗಿರ್ತಾನೆ? ವಿದ್ಯಾರ್ಥಿಯಾಗಿ ಅದನ್ನು ಸಾಧನೆಯನ್ನು ಮಾಡಿ ಅದನ್ನು ಅರ್ಥ ಮಾಡ್ಕೊಳ್ತೀನಿ. ಯಾವಾಗ ನೀವು ಕ್ಲಾಸ್ ಮಾಡು ಮೊದಲು ನಾವು ಯೋಗ ಮಾಡ್ತೀವಲ್ವ, ಬಾಬಾ ಹೇಳ್ತಾರೆ ಇದನ್ನು ಹೇಳಬೇಕು, ಇದನ್ನು ಹೇಳಬೇಕು, ಇದನ್ನು ಹೇಳಬೇಕು. ಏನು ಮಾಡ್ತಾರೆ ಬಾಬಾ? ಒಳಗಡೆ ತಿಳಿಸಿರ್ತಾರೆ, ಈ ವಿಷಯ ಹೀಗೆ ಮಾಡಬೇಕು, ಹೀಗೆ ಹೇಳಬೇಕು ಅಂತ ತಿಳಿಸ್ತಾ ಇರ್ತಾರೆ. ಅದಕ್ಕೆ ಫಸ್ಟಿಗೆ ನಾವು ಕ್ವಶನ್ ಅಂತ ಕೇಳ್ತೀವಿ. ಇಲ್ಲ ಅಂತಂದರೆ ಆ ವಿಷಯ ಏನು ಬಾಬಾ ತಿಳಿಸಿದಾರೋ ಅದನ್ನು ನಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಲ್ವಾ? ಅದಕ್ಕಾಗಿ ಫೈನಲಿ ಏನಾಗುತ್ತೆ, ನೀವು ಮಾಡುವಂಥ ಕರ್ಮ ಮತ್ತು ಕರ್ಮದ ಫಲ ಬೇರೆಯವರ ಆಧಾರದಲ್ಲಿ ನೀವು ಮೆಜರ್ ಮಾಡೋದಿಲ್ಲ, ಮಾಡಲೂಬಾರದು. ಯಾಕಂದರೆ ಎದುರುಗಡೆಯವರು ಎಷ್ಟು ಮೋಸದಿಂದ ಇರ್ತಾರೆ ಅಂತಂದರೆ, ಅವ್ರಿಗೆ ಬೇಕಾದಾಗ ನಿಮಗೆ ಮೇಲಕ್ಕೆ ಏರಿಸ್ತಾರೆ, ಬೇಡದಿದ್ದಾಗ ಅವರು ಗಾಳಿ ಹಾಕಿದಾಗ ನೀವು ಊದ್ಕೊಂಡ್ಬಿಟ್ರೆ ಏನಾಗ್ತದೆ? ಪಿನ್ ಹೊಡೆದಾಗ ಬೀಳ್ತೀರ. ಅದಕ್ಕೆ ಗಾಳಿ ಅವ್ರು ಹಾಕೋದು ಬೇಡ, ನಾವು ಪಿನ್ನು ಚುಚ್ಕೊಳ್ಳೋದು ಬೇಡ. ಅದಕ್ಕೆ ಯಾವಾಗಲೂ ಹೆಂಗಿರೋಣ? ಗಾಳಿ ಹಾಕದೇ ಇರೋಂಥ ಬಲೂನ್ ಆಗಿಬಿಟ್ಟೆ ಇರೋಣ. ಅಂದರೆ ಇದೆಲ್ಲ ಏನು ಗೊತ್ತಾದ್ಮೇಲೆ ಈಶ್ವರಿಯ ಜೀವನದ ಅನುಭವ. ಇದು ನಮ್ಗೆ ಏನು ಕಲಿಸ್ಕೊಡತ್ತೆ ಅಂದರೆ, ಬಾಬಾ ಹೇಳೋದು ಕರ್ಮನಾದರೂ ಮಾಡು,
ದೃಷ್ಟಿನಾದ್ರೂ ಕೊಡು, ಎದುರುಗಡೆ ಆದ್ರೂ ಕೂತ್ಕೋ, ಕೆಳಗಡೆನಾದ್ರೂ ಕೂತ್ಕೋ. ನೀನು ಏನು ಚೆಕ್ ಮಾಡಬೇಕು ಅಂತಂದ್ರೆ ನಿನ್ನ ಮೂಲಕ ಎಷ್ಟು ಶಕ್ತಿ ಫ್ಲೋ ಆಗ್ತಾ ಇದೆ ಅಷ್ಟು ಮಾತ್ರ ನೋಡು. ನೀನು ನೋಡ್ಬೇಕಾಗಿರೋದೇನು, ಮನಬುದ್ಧಿಯ ಮೂಲಕ ಎಷ್ಟು ಶಕ್ತಿ ಪ್ರವಾಹ ಆಗ್ತಾ ಇದೆ. ಎದುರುಗಡೆ ತಗೊಳ್ತಾರೋ ಬಿಡ್ತಾರೋ ಅದು ನಿನಗೆ ಬೇಡ. ಇನ್ನೊಂದು ಮಜಾ ಏನು ಗೊತ್ತಾ, ನಾನು ತುಂಬ ಜನ ನೋಡಿದ್ದೇನೆ, ಇಲ್ಲೂ ಕೂಡ ಕೆಲವು ಜನ ನೋಡಿದ್ದೇನೆ. ಬಟ್ಟಿಗೆ ಬಂದಾಗ, ಅಣ್ಣವರೇ ಇಂತಹ ಬಟ್ಟಿ ನಾವು ಎಂದೂ ನೋಡಲಿಲ್ಲ, ಇಂಥ ಜ್ಞಾನ ಎಂದೂ ಕೇಳಲಿಲ್ಲ, ನೆಕ್ಸ್ಟ್ ಟೈಮ್ ಬಟ್ಟಿಗೆ ಗ್ಯಾರಂಟಿ ಬರ್ತೀವಿ ಅಣ್ಣವರೇ, ಮಿಸ್ಸೇ ಮಾಡೋದಿಲ್ಲ ಅಂತ ಯಾವಾಗ ಹೇಳ್ತಾರೆ? ಅನುಭವದಲ್ಲಿ. ಅದಾದ್ಮೇಲೆ ಮತ್ತೆ ಫೋನ್ ಮಾಡಿದಾಗ ಏನಾಗ್ತದೆ? ಡಮ್ ಡುಸ್ ಆಗ್ಬಿಡ್ತದೆ. ಅವಾಗ ಅವ್ರು ಹೇಳಿದ್ರು ನಿಜಾನೋ ಸುಳ್ಳು ನನಗೆ ಗೊತ್ತಿಲ್ಲ. ನಿಜಾನೋ ಸುಳ್ಳು ನನಗೆ, ಒಂದು ವೇಳೆ ನಿಜ ಹೇಳಿದಿದ್ರೆ ನೆಕ್ಸ್ಟ್ ಟೈಮ್ ಅವರಿಗೆ ನಾವು ಇನ್ವಿಟೇಷನ್ ಬಾಬಾ ಕೊಟ್ಟಾಗ ಬರಬೇಕಿತ್ತಲ್ವ? ಬರಬೇಕಿತ್ತು ತಾನೆ? ಬಂದಿಲ್ಲ ಅಂತಂದ್ರೆ ಏನರ್ಥ? ಬಂದಿಲ್ಲ ಅದೇನರ್ಥ? ಅವರು ಸುಳ್ಳು ಹೇಳಿದ್ದಾರೆ, ನಮ್ಮನ್ನು ಖುಷಿ ಪಡಿಸಲಿಕ್ಕೆ ಆ ರೀತಿ ಹೇಳಿದ್ದಾರೆ. ಅದಕ್ಕಾಗಿ ಅವರ ಮಾತಿಗೆ ನೀವೇನಾಗಬಾರ್ದು? ಹೂಂ ಬಸವ ಹೂಂ, ಹಾ ಬಸವ ಹಾ ಆಗಬಾರದು. ಇದನ್ನು ಕೂಡ ನಮ್ಗೇನು ಮಾಡುತ್ತೆ? ಮೋಸ ಮಾಡುತ್ತೆ. ಅದಕ್ಕಾಗಿ ಯಾರದೇ ಮಾತಿಗೆ, ಯಾರದೇ ಹೊಗಳಿಕೆಗೆ, ಯಾರದೇ ಸನ್ಮಾನಕ್ಕೆ ದಯವಿಟ್ಟು ಬಲಿಪಶುಗಳು ಆಗಬೇಡಿ. ಏನಾಗ್ತಾ ಇದೆ ನಿಮಗೆ ಗೊತ್ತು, ಬಾಬನಿಗೆ ಗೊತ್ತು ಅಷ್ಟೇ. ಬೇರೆ ಯಾರೂ ನಿಮಗೆ ಯಾರು ಸರ್ಟಿಫಿಕೇಟ್ ಕೊಡಬೇಕಾದ ಅವಶ್ಯಕತೆ ಇಲ್ಲ. ನೋಡಿ, ಅಂತಿಮದಲ್ಲಿ ಬ್ರಹ್ಮ ಬಾಬಾನು ಕೂಡ ಸೇವೆಗೆ ಕಳಿಸಿರುವಂಥ ಮಕ್ಕಳ ಹತ್ರ ಸೇವೆಯ ರಿಪೋರ್ಟನ್ನು ಕೂಡ ಏನು ಮಾಡ್ತಿರ್ಲಿಲ್ವಂತೆ? ತಗೊಳ್ತಾ ಇರಲಿಲ್ಲ. ಯಾಕೆ? ಒಂದೇ ಕಡೆಗೆ ಇದ್ಬಿಟ್ಟು ಬಾಬಾ ಏನು ಮಾಡ್ತಿದ್ರು? ಶಕ್ತಿಯನ್ನ ಕಳಿಸ್ತಾ ಇದ್ದಾಗ ಅದಲ್ಲೇ ಬಾಬನಿಗೆ ರಿಪೋರ್ಟ್ ಸಿಗ್ತಾ ಇತ್ತು. ಇನ್ನೊಂದು ಬ್ರಹ್ಮ ಬಾಬಾ ಏನಿದೆ ಜವಾಬ್ದಾರಿ ಕೊಟ್ಟಿದ್ದು ಶಿವಬಾಬಾ, ಅವನು ನೋಡ್ಕೊಳ್ತಾನೆ. ನಾನು ಮಧ್ಯದಲ್ಲಿ ಯಾಕೆ ಬರಲಿ? ಅಂದ್ರೆ ನಿಧಾನಕ್ಕೆ ನಿಮ್ಮ ಜೀವನದಲ್ಲಿ ಯಾರು ಬರ್ತಾ ಹೋಗ್ತಾರೆ? ಶಿವಬಾಬಾ ಎದುರುಗಡೆಗೆ ಬರ್ತಾ ಹೋಗ್ತಾರೆ. ನಾವೇನಾಗ್ತೀವಿ? ಹಿಂದಕ್ಕೆ ಹೋಗ್ತೀವಿ. ಅದು ನಾವೇನು ಮಾಡ್ತೀವಿ? ಕರ್ಮ ಮಾಡಬೇಕಾದ್ರೆ ಶಿವಬಾಬಾ, ಸನ್ಮಾನ ಬಂದಾಗ ನಾನು, ಅದು ಅಭಿಮಾನದಲ್ಲಿ ಬರ್ತೀವಿ. ಅವಾಗ ಏನಾಗತ್ತೆ? ಕೆಳಗಡೆಗೆ ಬಿದ್ದೋಗ್ತೀವಿ. ಸ್ಥೂಲವಾದ ನಾಮಾನ್ ಶಾನಿನ ಕಡೆಗೆ ನಾವೇನು ಮಾಡ್ತೀವಿ? ಗಮನವನ್ನು ಕೊಡ್ತಾ ಹೋಗ್ತೀವಿ. ನಾವು ಹೇಗೆ ಅಭಿಮಾನ ಬಂದಿದೆ ಅಂತ ನಮಗೇನಾಗೋದಿಲ್ಲ, ಗೊತ್ತೇ ಆಗೋದಿಲ್ಲ. ಅದಕ್ಕಾಗಿ ನಿಮ್ಮಲ್ಲಿ ವಿನಂತಿ, ಒಳಗಡೆಗಿಂದ ಆಂತರಿಕವಾಗಿ ನೀವೇನು ಮಾಡ್ತಾ ಹೋಗಿ ಸ್ಟ್ರಾಂಗ್ ಆಗ್ತಾ ಹೋಗಿ. ಹೊರಗಡೆಯಿಂದ ನೀವು ಚಿಂತೆ ಮಾಡೋದು ಬೇಕಾಗಿಲ್ಲ. ನಿಮ್ಮ ಎದುರುಗಡೆ 1000 ಇರಲಿ, 1,00,000 ಇರಲಿ, ಕೋಟಿ ಇರಲಿ, ಎಷ್ಟು ಜನ ಬೇಕಾದರೂ ನಿಮ್ಮ ಎದುರುಗಡೆಗಿರಲಿ, ನೀವು ಅದರ ಬಗ್ಗೆ ಗಮನ ಕೊಡಬೇಡಿ. ನೀವ್ಯಾರು? ವಿಶ್ವ ಕಲ್ಯಾಣಕಾರಿಗಳು. ಕೋಟಿ ಆತ್ಮಗಳ ಕಲ್ಯಾಣಕಾರಿಗಳಲ್ಲ ನೀವು, 1,00,000 ಆತ್ಮಗಳ ಕಲ್ಯಾಣಕಾರಿಗಳಲ್ಲ. ನೀವ್ಯಾರು? ವಿಶ್ವ ಕಲ್ಯಾಣಕ. ಅಂದಮೇಲೆ ಸದಾ ಶಕ್ತಿ ನಿಮ್ದು ಯಾವ ಕಡೆ ಹೋಗಬೇಕು? ನಿಮಿತ್ತವಾಗಿ 10, 20 ಜನ ಇರ್ತಾರೆ. ನನ್ನ ಅನುಭವ ಏನು ಅಂತಂದ್ರೆ, 100 ಜನ ಇರೋದಕ್ಕಿಂತ ಒಳ್ಳೆ ಕ್ವಾಲಿಟಿ ಇರೋದು 10 ಜನ ಇದ್ರೂ ಉತ್ತಮನೇ. ಕ್ವಾಲಿಟಿ ಆತ್ಮಗಳು ಬೇಕು, ಹಸಿವೆ ಇರುವಂಥ ಆತ್ಮಗಳು ಬೇಕು. ಮಕ್ಕವರು ಕರೆದಿದ್ದಾರೆ ಅಂದರೆ ಬ್ರಹ್ಮ ಭೋಜನ ತಿನ್ನುವಂಥ ಆತ್ಮಗಳು ಬೇಡ. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನಾನು ಭಕ್ತನಾಗಿದ್ದೇನಾ, ಅಥವಾ ಬ್ರಾಹ್ಮಣನಾಗಿದ್ದೇನಾ, ಅಥವಾ ದೇವತೆ ಆಗಿದ್ದೇನಾ, ಅಥವಾ ಮೂರ್ತಿ ಆಗಿದ್ದೇನಾ? ಅದು ಬೇರೆ ಬೇರೆ ಹಂತ. ಮೂರ್ತಿಯಲ್ಲಿ ಏನಾಗುತ್ತೆ? ಇನ್ಸ್ಟ್ರೂಮೆಂಟ್ ಅಷ್ಟೇ, ಇನ್ಸ್ಟ್ರೂಮೆಂಟು ಅಷ್ಟೇ. ದೇವತೆಗಳಲ್ಲಿ ಏನಾಗುತ್ತೆ? ಫ್ಲೋ ಆಗಿದ್ದು ಕೂಡ ನಿಮ್ಗೆ ಏನಾಗುತ್ತೆ? ಗೊತ್ತಾಗತ್ತೆ. ಓಕೆನಾ? ಅದಕ್ಕಾಗಿ ಆಂತರಿಕ ಸ್ಥಿತಿಯಲ್ಲಿ ಅದನ್ನು ನೀವೇನು ಮಾಡ್ತಾ ಹೋಗಬೇಕು? ಚೆಕ್ ಮಾಡ್ಕೊಂಡು ಹೋಗ್ತೀವಿ. ಇನ್ನೊಂದು ಕೆಲವೊಂದು ಸಲ ನಾವೇನು ತಪ್ಪು ಮಾಡ್ತೀವಿ ಅಂತಂದರೆ, ಬ್ರಾಹ್ಮಣ ಸ್ಥಿತಿಯಲ್ಲಿ ಇರ್ತೀವಿ, ಅದೇ ಮೂರ್ತಿ ಸ್ಥಿತಿ ಅಂತ ನಾವೇನು ಮಾಡಿಬಿಡ್ತೀವಿ? ತಿಳ್ಕೊಂಡು ಬಿಡ್ತೀವಿ. ಯಾಕೆ ನಾವೆಲ್ಲ ಅದನ್ನು ತಪ್ಪನ್ನು ಮಾಡಿದ್ದೀವಿ ನನ್ನ ವೈಯಕ್ತಿಕ ಜೀವನದಲ್ಲಿ. ಆದರೆ ಮುಂದೆ ಹೋಗ್ತಾ ಹೋದಾಗ ಗೊತ್ತಾಗತ್ತೆ ಅದರ ಮತ್ತು ಇದರ ವ್ಯತ್ಯಾಸ ಏನು ಅಂತ ಏನಾಗುತ್ತೆ ಗೊತ್ತಾಗತ್ತೆ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ಜ್ಞಾನ ಹೇಳಲಿಕ್ಕೂ ಕೂಡ ಆಸಕ್ತಿ ಇರೋದಿಲ್ಲ. ಜ್ಞಾನ ಹೇಳಲಿಕ್ಕೂ ಆಸಕ್ತಿ ಇರೋದಿಲ್ಲ. ಕೇವಲ ಏನು? ಕೊಡೋದಷ್ಟೇ. ಯಾಕಂತಂದರೆ ಜ್ಞಾನವನ್ನು ಕೇಳಿ ಅದನ್ನು ಧಾರಣೆ ಮಾಡುವಂಥ ಆತ್ಮಗಳು ಆವಾಗ ಇರೋದಿಲ್ಲ. ಈಗ ನಿಮ್ಮನೆ ಮಕ್ಕಳಿಗೆ ಕರೆದುಬಿಟ್ಟು, ಬಾ ಮಗಳೇ ನಿನಗೆ ಪುರಿ ಮಾಡೋದನ್ನ ಕಲಿಸ್ಕೊಡ್ತೇನೆ ಅಂತ ಹೇಳಿ, ಬರ್ತಾರೋ ಬರಲ್ವೋ? ನಗರದಕ್ಕ ಮಗಳು ಇದ್ದಾರೆ, ಅಮ್ಮ ಇದ್ದಾರೆ, ಇಬ್ಬರು ಇದ್ದಾರೆ.
ಯಾಕೆ ಬರಲ್ಲ? ನೀನು ಪುರಿ ಯಾರಿಗೆ ಬೇಕು? ಜೊಮ್ಯಾಟೋದಲ್ಲಿ ಆರ್ಡರ್ ಮಾಡಿದ್ರೆ ಬರ್ತದೆ. ರೆಡಿಮೇಡ್ ಸಿಗಬೇಕಾದ್ರೆ ನೀನು ಪುರಿ ನೀನೇ ಇಟ್ಕೋ. ಹೌದು ತಾನೆ? ಆದ್ರೆ ಪುರಿ ಬೆಲೆ ಗೊತ್ತಾಗೋದು ಯಾವಾಗ ಹೇಳಿ? ಅಮ್ಮ ಇರಬಾರ್ದು, ಕೊರೋನಾ ಬಂದಿರಬೇಕು, ಮನೇಲಿ ಏನು ಅಡುಗೆ ಮಾಡ್ಲಿಕ್ಕೆ ಏನೂ ಸಾಧನಗಳು ಇರಬಾರ್ದು, ಇವ್ರ ಕೈಯಿಂದ ಇವ್ರು ಅಡುಗೆ ಮಾಡ್ಕೊಳ್ಬೇಕು. ಆವಾಗ ಗೊತ್ತಾಗ್ತದೆ ಏನಂತ, ಪುರಿ ಮಾಡೋದು ಎಷ್ಟು ಕಷ್ಟ, ಪುರಿ ಉಪ್ಸೋದು ಎಷ್ಟು ಕಷ್ಟ, ಬಿಸಿ ಬಿಸಿ ತಿನ್ನೋದು ಹೆಂಗೆ ಕಷ್ಟ. ಅಂಥದ್ದಲ್ಲಿ ಪುರಿ ತಿನ್ನಬೇಕು ಅಂತ ಅವ್ರ ಮನೇಲಿ ಯೋಗೇಶ್ ಅಣ್ಣ ಹೋಗಿರ್ಬೇಕು. ಹೆಂಗೆ ಹೋಗಿರ್ಬೇಕು? ಮತ್ತು ಅವ್ರು ಹೇಳಬೇಕು, ಅಣ್ಣವ್ರೆ ತಿಂಡಿ ಏನು ಮಾಡಲಿ ಅಂತ. ಅಕ್ಕರೆ ಪುರಿ ಸಾಗು ಮಾಡಿ ಅಂತ ಹೇಳಬೇಕು. ಅದು ಇವರಿಗೆ ಹಿಮಾಲಯ ತೆಗೆದು ತಲೆ ಮೇಲೆ ಬಿದ್ದಂಗೆ ಆಗ್ತದೆ. ಯಾಕೆ ಹೇಳಿ? ಪುರಿ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳುವಂಗಿಲ್ಲ. ಹೇಳ್ಬಿಟ್ರೆ ಕ್ಲಾಸಲ್ಲೆಲ್ಲ ಹೇಳ್ಬಿಡ್ತಾರ, ಎಲ್ಲರ ಎದುರುಗಡೆ ಮರ್ಯಾದೆ ತೆಗೆದಾಕ್ಬಿಡ್ತಾರೆ ಅಲ್ವಾ? ಮೊದಲೇ ಹೇಳಿರ್ತಾರೆ, ನೋಡಿ ಅಡುಗೆ ಮಾಡೋದನ್ನು ನೀವು ಕಲಿಬೇಕು ಅಂತ ಎಲ್ಲ ಹೇಳಿರ್ತಾರೆ. ವಾರ್ನಿಂಗು ಕೂಡ ಕೊಟ್ಟಿರ್ತಾರೆ. ಟೆಸ್ಟಿಂಗ್ ಮಾಡ್ಲಿಕ್ಕೆ ಅವ್ರ ಮನೆಗೂ ಹೋಗಿರ್ತಾರೆ. ಫೇಲ್ ಆಗಿಬಿಟ್ರೆ ಮೇಲಿಂದ ಸರಿಯಾಗಿ ಏನು ಮಾಡ್ತಾರೆ? ಇವತ್ತು ನೀವು ಫಾರ್ಮುಲಾವನ್ನು ಹೇಳಿದ್ರೆ ಕೇಳಲಿಕ್ಕೆ ಯಾರು ರೆಡಿ ಇಲ್ಲ. ಎಲ್ಲರಿಗೇನು ಬೇಕು? ರೆಡಿಮೇಡ್ ಚಪಾತಿ, ರೆಡಿಮೇಡ್ ಪರೋಟ, ರೆಡಿಮೇಡ್ ಮೊಸರು, ರೆಡಿಮೇಡ್ ಬಾಸುಂದಿ, ಎಲ್ಲನೂ ಕೂಡ ಏನು ರೆಡಿಮೇಡ್. ಬಟ್ಟೆಗಳು ಕೂಡ ರೆಡಿಮೇಡ್. ಹಾಗೆ ಮುಂದಿನ ದಿನಗಳಲ್ಲಿ ಪ್ರಪಂಚನೂ ಕೂಡ ಏನು ಕೇಳುತ್ತೆ? ರೆಡಿಮೇಡ್. ಅವ್ರಿಗೆ ಸಿಗ್ತದೆ, ಮಾಡೋರು ಒಬ್ರು ಬೇಕಲ್ಲ, ಬೇಕು ಮಾಡೋ. ರೆಡಿಮೇಡ್ ಪರೋಟ ಸಿಗ್ತದೆ, ಪರೋಟ ಪ್ಯಾಕ್ ಮಾಡಿ ಕೊಡೋರು ಯಾರಾದರೂ ಒಬ್ರು ಅಲ್ವಾ? ಹಾಗೆ ಮುಂದಿನ ದಿನಗಳಲ್ಲಿ ನಿಮಗೆ ನಿಮ್ಮ ಜ್ಞಾನ ಕೇಳಲಿಕ್ಕೆ ನಿಮ್ಮ ಎದುರುಗಡೆಗೆ ಯಾರು ಬರೋದಿಲ್ಲ. ಅವ್ರಿಗೆ ಕೇಳುವಷ್ಟು ಪುರ್ಸತ್ತು ಇರೋದಿಲ್ಲ, ಕೇಳಿದ್ರು ಅವ್ರಿಗೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಆ ಲೆವೆಲ್ನಲ್ಲಿ ಅವರು ಇರೋದಿಲ್ಲ. ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಮನಸ್ಸು ತೀರಿದ್ರು. ಯಾಕಂತಂದರೆ ಇವತ್ತು ನಿಮ್ಗೆ ಗೊತ್ತಿದೆಯಾ ಆದ್ಮೇಲೆ ಮನಸ್ಸಿನಲ್ಲಿ ಎಷ್ಟು ಚಿಂತೆ, ಟೆನ್ಷನ್ನು, ಸಮಸ್ಯೆಗಳಿದ್ದಾವೆ ಅಂತಂದರೆ, ನಾವು ಇಷ್ಟು ವರ್ಷ ಆದರೂ ಕೂಡ ಒಂದೇ ಒಂದು 5 ನಿಮಿಷ ಈ ಪ್ರಪಂಚವನ್ನು ಮರೆತು ಬಿಟ್ಟು ನಮ್ಮ ಮನಸ್ಸನ್ನು ನಮ್ಮ ಅಪ್ಪನ ಕೈಯಲ್ಲಿ ಕೊಡಲಿಕ್ಕೆ ಆಗ್ತಾ ಇಲ್ಲ. ಇಷ್ಟೆಲ್ಲ ಇದ್ರೂ ಕೂಡ, ಸಾಧನೆ ಮಾಡಿದ್ಮೇಲೂ ಕೂಡ ಆಗ್ತಾ ಇಲ್ಲ. ಮೌಂಟ್ ಅಬು ಹೋಗ್ಬಿಟ್ಟು ಬಂದ್ವಿ, ಮಿಲನ ಮಾಡ್ಕೊಂಡು ಬಂದ್ವಿ, ಅಮೃತಗಳು ಏನೇನೋ ಮಾಡಿದ್ಮೇಲೂ ಕೂಡ ಆಗ್ತಾ ಇಲ್ಲ. ಪಾಪ ಅವರು ಏನೂ ಭಗವಂತನ ಗಂಧ ಗಾಳಿನೇ ಇಲ್ದಿದ್ದವರಿಗೆ ನೀವು ಮೆಡಿಟೇಷನ್ ಕೂತ್ಕೊಳ್ಳೋದ್ರೆ ಅವ್ರು ಹೆಂಗೆ ಕೂತ್ಕೊಳ್ತಾರೆ ಹೇಳಿ ನೋಡೋಣ. ಅವಾಗ ಅವ್ರಿಗೆ ಏನು ಕೊಡಬೇಕು? ರೆಡಿ ಮೇಡ್. ಯಾವುದು ಪರಮಾತ್ಮನ ಶಕ್ತಿನ ಗ್ಯಾರಂಟಿ. ಮುಂದೆ ಒಂದು ದಿನ ನಿಮ್ಮ ಎದುರುಗಡೆಗೆ ಅವರು ಬಂದೇ ಬರ್ತಾರೆ, ಬರಲೇ ಬೇಕು. ಅವರು ಖಾಲಿ ಕೈಯಲ್ಲಿ ಬರೋದಿಲ್ಲ. ಹಣ, ತರಕಾರಿ, ಹಣ್ಣು, ಹೂವು, ಸನ್ಮಾನ ಏನು ಬೇಕು ಅದನ್ನು ತಗೊಂಡು ನಿಮಗೆ ಕೊಡಲಿಕ್ಕೆ ಬರ್ತಾರೆ, ರೆಡಿ ಇಡ್ತಾರೆ. ಆದರೆ ಆ ಸಮಯದಲ್ಲಿ ನಿಮಗೆ ಕೊಡ್ಲಿಕ್ಕೆ ಇರಬೇಕು ಅಂದರೆ ಈಗಿನಿಂದಲೇ ನೀವೇನು ಮಾಡಬೇಕು? ಸ್ಟಾಕ್ ಮಾಡಬೇಕು. ಏನು ಮಾಡಬೇಕು? ಸ್ಟಾಕ್ ಯಾವಾಗ ಆಗ್ತದೆ? ನೀವು ಮಾಡಿರುವಂಥ ಸಂಪಾದನೆಯಿಂದ ನಿಮ್ಮ ಸಾಲ ಎಲ್ಲ ತೀರಬೇಕು. ಎಂತಿರಬೇಕು? ಯಾವ ಸಾಲ? 63 ಜನ್ಮದ ಸಾಲ, ಇಂಟ್ರೆಸ್ಟ್, ಬಡ್ಡಿ, ಸುಸ್ತಿ ಬಡ್ಡಿ, ಚಕ್ರಬಡ್ಡಿ ಎಲ್ಲ ಆಗಿದೆ ಅಲ್ಲ, ಅದೆಲ್ಲ ಏನಾಗಬೇಕು? ತೀರಿದ ಮೇಲೆ, ಪ್ರತಿದಿನ ತೀರಿದ ಮೇಲೆ ಏನಾಗಬೇಕು? ಅದರ ಉಳಿತಾಯ ಎಲ್ಲೋ ಒಂದು ಅಣ್ಣವ್ರೆ ಒಂದು 3 ದಿನದ ಬಟ್ಟಿಯಲ್ಲಿ ಉಳಿತಾಯ ಮಾಡಿಬಿಡ್ತೀವಿ. ಆ 3 ದಿನ ಆದ ತಕ್ಷಣ ಎಲ್ಲಿಂದ ಬರ್ತದೋ ಏನೋ ಅಣ್ಣವ್ರೆ, ಯಾರೋ ಒಬ್ಬರು ನೆಂಟು ಬಂದ್ಬಿಟ್ಟು 1 ವಾರ ಹಾಸ್ಪಿಟ್ಲ್ ಅಂತ ನಮ್ಮ ಮನೆಗೆ ಇದ್ಕೊಂಡ್ಬಿಡ್ತಾರೆ. ಅವಾಗ ಇಲ್ಲಿ 3 ದಿನ ಮಾಡಿದ್ದೆಲ್ಲ ಏನಾಗ್ಬಿಡ್ತದೆ? ತುಂಬಾ ಜನರ ಕಂಪ್ಲೇಂಟ್ ಅದೇನೆ, ಅಣ್ಣವ್ರೆ ಯಾವ ದಿವಸ ನಮ್ಮ ಸ್ಥಿತಿ ಚೆನ್ನಾಗಿರ್ತದಲ್ವಾ, ಬಟ್ಟೆ ಹೋಗಿ ಬಂದಿರ್ತಾರೋ ಅದು ಮರ್ದ ದಿನಾನೇ ಏನಾದರೂ ಅದು ಬರ್ತದೆ. ಏನು ಬರ್ತದೆ? ಎಂಗೇಜ್ಮೆಂಟು, ಮದುವೆ, ನೆಂಟರು, ಆರೋಗ್ಯ, ಏನಾದರೂ ಒಂದು ರೆಡಿ ಇದೆ ಅಂತ ಏನು ಮಾಡ್ಬಿಟ್ಟು ಹುಡ್ಕೊಂಡು ಅದು ಬರ್ತದಂತಾನೆ ಇಲ್ಲಿ ಬಾಬಾ ಏನು ಮಾಡಿರ್ತಾರೆ? ಸ್ಟಾಕ್ ಮಾಡಿ ಕಳಿಸಿರ್ತಾರೆ. ಅದನ್ನು ನಾವು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಅದು ಬಂದಾಗ ನಿಮಗೆ ಎದುರಿಸ್ಲಿಕ್ಕೆ ಏನು ಬೇಕು? ಶಕ್ತಿ ಬೇಕು ಅಂತಾನೆ ಇಲ್ಲೇನು ಮಾಡಿರ್ತಾರೆ? ಕಳಿಸಿರ್ತಾರೆ. ಹೀಗೆ ನೀವು 1ನೇ ತಾರೀಕು ಸಂಬಳ ತಗೊಂಡು ಮನೆಗೆ ಹೋಗಿ ಯಾರು ರೆಡಿ ಇರ್ತಾರೆ? ನ್ಯೂಸ್ ಪೇಪರ್ನವನು, ಅನ್ನೋನು ಅಲ್ವಾ. ಅದ್ರ ಹೆಚ್ಚಿಗೆ ಏನಾಗ್ತದೆ? ಅಣ್ಣನ ತಗೊಂಡು ಹೋಗ್ಬಿಟ್ರೆ ಏನೋ ಅಕ್ಕೊಂದಿರಿಗೆ ಪ್ರೀತಿ ಉಕ್ಕ ಹರಿತಾ ಇರ್ತದೆ. ಯಾವಾಗ ಅಲ್ವಾ ವೆಂಕಟೇಶಣ್ಣವ್ರೆ? ಪಾರ್ವತಕರು ಬಂದು ಕೇಳ್ಬೋದಿತ್ತು. ಯಾಕೆ ಹೇಳಿ?
ಅವ್ರು ಸಂಬಳ ತಗೊಳ್ಳೋವರೆಗೆ ಮತ್ತೆ 2ನೇ ತಾರೀಕಿಗಿಲ್ಲ ಮತ್ತೆ ದುಡ್ಡು ಬಂದ ಮೇಲೆ ಮತ್ತೆ 2ನೇ ತಾರೀಕಿಗೆ ಆ ಪ್ರೀತಿ ಇಲ್ಲ, 1ನೇ ತಾರೀಕಿಗೆ ಮಾತ್ರ ಪ್ರೀತಿ ಇರ್ತದೆ. ಯಾಕೆ ಹೇಳಿ? ಹಾಗೆ ಮಕ್ಕಳೇ, ಪ್ರಪಂಚದ ಜನ ನಿಮ್ಮಿಂದ ಆ ಶಾಂತಿಯನ್ನು ಏನು ಮಾಡ್ತಾರೆ, ಹಾತೊರಿತಾ ಇದ್ದಾರೆ, ಕ್ಯೂನಲ್ಲಿದ್ದಾರೆ. ಬಾಬಾ ಹೇಳ್ತಾರಲ್ವಾ, भगवान को प्रत्यक्षता करने वाले आत्माएं कहाँ हैं, रो रहे हैं, चिल्ला रहे हैं, आपको सुनाई नहीं दे रहा है क्या? ಕೇಳ್ತಾ ಇಲ್ವಾ? ನನಗೆ ಕೇಳ್ತಾ ಇದೆ ಅಂತ ಹೇಳ್ತಾರೆ ಬಾಬಾ. ನಿಮಗೆ ಕೇಳ್ತಾ ಇಲ್ವಾ ಆ ಕೂಗು? ಯಾಕೆ ಕೂಗು ಕೇಳ್ತಾ ಇಲ್ಲ? ಅವ್ರನ್ನ ಸಹೋದರ ಅಂತ ನೀವು ನೋಡಿಲ್ಲ, ಅವ್ರಿಗೆ ಕೊಡಬೇಕು ಅಂತ ಮನೋಭಾವ ಇಲ್ಲ. ಓಕೆ, ನಿಮ್ಗೊಂದು ಪ್ರಶ್ನೆ. ಒಂದು ವಾರ ಮನೆಯಿಂದ ಹೊರಗಡೆ ಹೋಗಿದ್ದೀರಿ. ಎಲ್ಲಿ ಹೋಗಿದ್ದೀರಿ? ಮನೆಗೆ ಹೋಗಿದ್ದೀರಿ. ಬೆಳಗಿಂದ 4-5 ಗಂಟೆವರೆಗೂ ಊಟನೇ ಮಾಡಿಲ್ಲ. ಏನು ಮಾಡಿಲ್ಲ? ನೀರು ಕುಡ್ಕೊಂಡು ಬಂದಿದ್ರೆ. ಹೊಟ್ಟೆ ಎಲ್ಲ ಖಾಲಿ ಇದೆ. ಓಕೆ, ಹೊಟ್ಟೆ ಏನಾಗ್ತಾ ಇದೆ? ಚುರು ಅಂತ ಹೇಳ್ತೈತೆ. ಮನೆಗೆ ಬಂದ ತಕ್ಷಣದಲ್ಲಿ ಮಗ ಹೇಳ್ತಾನೆ, ಅಮ್ಮ ನಾನು ಮಧ್ಯಾಹ್ನ ಊಟನೇ ಮಾಡಿಲ್ಲ. ಏನ್ ಮಾಡ್ತೀರಿ? ಯಾರಿಗೆ? ನೀವು ಮಧ್ಯಾಹ್ನದಿಂದ ಊಟ ಮಾಡಿಲ್ಲ, ನೀವು ಯಾವಾಗಿಂದ ಮಾಡಿಲ್ಲ? ಬೆಳಗ್ಗೆಯಿಂದ. ನೀವು ಮೊದಲು ಅವನಿಗೆ ಮಾಡಿಕೊಡ್ತೀರೋ ನೀವು ತಿಂತೀರೋ? ಅದ್ಯಾಕೋ? ಯಾರ ಮಗ? ನಿಮ್ಮ ಮಗದಕ್ಕೂ ಚುರ್ರು ಹೇಳುತ್ತೆ. ನಿಮ್ಮ ಸಹೋದರ ಆತ್ಮರಷ್ಟು ಬೊಬ್ಬೆ ಹೊಡಿತಾ ಇರೋದು ಚುರ್ರು ಹೇಳೋದಿಲ್ವಾ? 5,000 ವರ್ಷದ ಊಟ ಇಲ್ಲ ಅಂತ ಬೊಬ್ಬೆ ಹೊಡಿತಾ ಅದು ಚುರ್ರು ಹೇಳ್ತಾ ಇಲ್ಲ? ಲಕ್ಷ್ಮೀನಾರಾಯಣ ಮಾತ್ರ ಆಗಬೇಕು ಅಂತ ಹೇಳ್ತಾರೆ, ಪ್ರಜೆಗೇನು ಕೊಡಬೇಕು ಹೇಳುವಂಥದ್ದು ಯೋಚನೆ ಇಲ್ವ ನಿಮಗೆ? ಆಗ್ತದಾಗಲ್ವೋ? ಒಂದು ಕ್ಷಣ ಯೋಚನೆ ಮಾಡಿ. ಭಗವಂತ ಸಿಗದಿದ್ದಾಗ ನಾವು ಎಷ್ಟು ಎಣ್ಣೆಯಲ್ಲಿ ಬೇಯ್ತಾ ಇದ್ವಿ ತಾನೆ? ಇವತ್ತು ನಮಗೆ ಭಗವಂತ ಸಿಗದಿದ್ದರೆ ನಮ್ಮ ಸ್ಥಿತಿಗೀತಿ ಹೆಂಗಿರ್ತಿತ್ತು ಮಾನಸಿಕವಾಗಿ ಯೋಚನೆ ಮಾಡಿ ಅಲ್ವಾ? ಅದನ್ನು ನಾವು ಅರ್ಥ ಮಾಡಿಕೊಂಡು ನಾವೇನು ಮಾಡಬೇಕು? ಬೇರೆಯವರ ದುಃಖವನ್ನೂ ಕೂಡ ದೂರ ಮಾಡಲಿಕ್ಕೆ ನಾವೇನಾಗಬೇಕಾಗ್ತದೆ? ನಿಮಿತ್ತರಾದಾಗ ಬಾಬಾ ಸದಾ ಯಾರ ಜೊತೆಗಿರ್ತಾರೆ? ಆಪ್ಕೆ ಸಾಥ್. ನಿಮ್ಮಿಂದ ಯಾರ ಪ್ರತ್ಯಕ್ಷತೆ ಆಗ್ತದೆ? ಎಲ್ಲಿ? ಸದಾ. ಎಲ್ಲೇ ಹೋದ್ರು ಕೂಡ ಪ್ರತ್ಯಕ್ಷತೆ ಆಗ್ತಾ ಇರ್ತದೆ. ಅದನ್ನೇ ಬಾಬಾ ಹೇಳಿದ್ರು, 1 ತಿಂಗಳು ಪ್ರಾಕ್ಟೀಸ್ ಮಾಡಿ. ಏನು ಮಾಡಿ? ಸದಾ ಸ್ಮೃತಿಯಲ್ಲಿ ಕರ್ಮ ಮಾಡ್ತಾ ಇದ್ದಾಗಲೂ, ಏನು ಮಾಡ್ತಾ ಇದ್ದಕ್ಕೂ ಏನಾಗಬೇಕು? ಆ ಕೆಲಸ ನಡೀತಾ ಇರಬೇಕು. ಯಾವ ಕೆಲಸ ಅಲ್ವಾ? ಇವತ್ತು ನಾವೇನು ಕೆಲಸ ಮಾಡ್ತಿದ್ವಿ, ಒಂದು ಕೆಲಸ ಮಾಡ್ತಾನೆ ಇರ್ತೀವಿ. ಯಾವುದದು? ಕಾರುಣ್ಯಕ್ಕ ಮೊಬೈಲಲ್ಲಿ ಮಾತಾಡೋದು. ಡ್ರೈವರ್ ಬೇಕಾದ್ರೂ ನೋಡಿ, ಬಸ್ಸಲ್ಲಿ ಕುಂತವ್ರನ್ನ ನೋಡಿ, ವಾಕಿಂಗ್ ಮಾಡೋ ನೋಡಿ, ಯಾರು ಬೇಕಾದ್ರೂ ನೋಡಿ, ಒಂದು ಕೆಲಸ ನಡೀತಾನೆ ಇರ್ತದೆ. ಏನದು? ಸ್ನಾನಕ್ಕೆ ಹೋದಾಗಲೂ ನಡೀತಾ ಇರ್ತದೆ ಅಲ್ವಾ? ಯಾವಾಗ ಮೊಬೈಲಲ್ಲಿ ನಡೀತಾ ಇರ್ತದೆ, ಬಾಬನ ವಿಷಯ ನಡೀತಾ ಇದೆಯಾ ಅಂತ ನೀವೇನು ಮಾಡ್ಕೊಂಡು ಚೆಕ್ ಮಾಡಬೇಕು. ವ್ಯರ್ಥ ಸಂಕಲ್ಪ ಮಾಡಬಾರ್ದು. ಅದು ಬಂದ ತಕ್ಷಣ ಅಲ್ಲಿ ಏನು ಮಾಡಬೇಕು? ಸ್ಟಾಪ್ ಮಾಡಬೇಕು. ಮಾಡಿಬಿಟ್ಟು ನಿರಂತರವಾಗಿ ಭಗವಂತ ಯಾವ ರೂಪದಲ್ಲಿ ನಿಮ್ಮನ್ನು ಉಪಯೋಗ ಮಾಡಲಿಕ್ಕೆ ಇಷ್ಟಪಡ್ತಾರೋ ಅವನಿಗೆ ಆ ಜವಾಬ್ದಾರಿಯನ್ನು ಕೊಟ್ಬಿಟ್ಟು ನೀವು ಕೇವಲ ಅನುಭವವನ್ನು ಮಾಡ್ತಾ ಇರಬೇಕಾಗತ್ತೆ. ಅಂದರೆ ಬರೀ ಅಮೃತ ವೇಳೆಯಲ್ಲಿ ಮಾತ್ರ ಯೋಗ ಅಲ್ಲ, ನುಮಾಶಾಮದಲ್ಲಿ ಮಾತ್ರ ಯೋಗ ಅಲ್ಲ, ಟ್ರಾಫಿಕ್ ಕಂಟ್ರೋಲ್ ಮಾತ್ರ ಅಲ್ಲ, ನಿರಂತರವಾಗಿ ಆ ಪ್ರೊಸೆಸ್ ಏನಾಗ್ತಾ ಇರಬೇಕು? ನಡೀತಾ ಇರಬೇಕು. ಅದರ ಅನುಭವ ನಿಮ್ಗೆ ಆಗ್ಬೇಕಾದ್ರೆ ಸ್ಮೃತಿ ಸ್ವರೂಪ ಅಂದ್ರೆ ಪರಮಾತ್ಮನ ರೂಪನೇ ನಿಮ್ಮದು ಆಗಿರಬೇಕಾಗ್ತದೆ. ಅದೇಂಗೆ ಗೊತ್ತಾಗ್ತದೆ? ಪರಮಾತ್ಮನ ಶಕ್ತಿ ಎಷ್ಟು ನಿಮ್ಮಿಂದ ಪ್ರವಾಹ ಆಗ್ತದೋ ಅಷ್ಟು ಅವನ ರೂಪ ನಿಮ್ಗೇನಾಗ್ತದೆ? ಗೊತ್ತಾಗ್ತಾ ಇರ್ತದೆ. ಹಾಗೆ ಅದರ ಕಡೆಗೆ ಹೆಚ್ಚಿಗೆ ಗಮನವನ್ನು ಕೊಡ್ತಾ ಹೋಗಿ ಯಾವಾಗ ಏನಾಗ್ತದೆ? ಏಕಕ್ಕೆ ಅಂತಮೇ ಖೋಜಾನ. ಯಾರ ಜೊತೆಗೆ ಸೇರೋದು ಕೂಡ ಇಷ್ಟ ಆಗೋದಿಲ್ಲ. ನಾನು ಕೆಲವೊಂದ್ಸಲ ಯೋಚನೆ ಮಾಡ್ತೇನೆ, ಏನು ಗೊತ್ತುಂಟ? ಬಾಬನ ಮಗು ಆಗಿ ಬಾಬಾ 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 ಅಂತ ಹೇಳ್ಬಿಟ್ಟು ಲೌಕಿಕದವರು ಇಲ್ಲ, ಅಲೌಕಿಕದವರು ಯಾರೂ ಇಲ್ಲ. ಇವಾಗ ಲೌಕಿಕದವರು ಬರ್ತಾ ಇಲ್ಲ, ಅಲೌಕಿಕದವರು ಇಲ್ಲ. ಅಲೌಕಿಕದವರು ಸ್ವಾರ್ಥಿ ಅಂತ ಗೊತ್ತಾಗ್ಬಿಟ್ಟಿದೆ. ಮುಂದೇನು? ಕ್ವಶನ್ ಮಾರ್ಕ್. ಓಕೆ, ಅದಕ್ಕೆ ಒಂದು ಮುರಳಿಯಲ್ಲಿ ಬಾಬಾ ಏನು ಹೇಳಿದ್ರು? ಅಂತ ಮಕ್ಕಳ ರಕ್ಷಣೆಯನ್ನು ನಾನು ಮಾಡ್ತೇನೆ. ಬಾಬನ ಗ್ಯಾರಂಟಿ ಇದೆ. ಎಷ್ಟು ನೀವು ಯೋಗ ಮಾಡ್ತಾ ಹೋಗ್ತೀರೋ ಆಟೋಮೆಟಿಕಲಿ ನೀವೊಂದು ಒಬ್ಬಂಟಿ ಆಗಿಬಿಡ್ತೀರ. ಏನಾಗ್ಬಿಡ್ತೀರಿ? ಹೆಂಗೆ ಹೇಳಿ? ಇವತ್ತು ಮೊಬೈಲ್ ಜೊತೆಗೆ ಇದ್ದು ಜನ ಏನಾಗ್ಬಿಟ್ಟಿದ್ದಾರೆ? ಅವರು ಮತ್ತು ಮೊಬೈಲ್. ಅವ್ರಿಗೆ ಅಪ್ಪ ಬೇಡ, ಅಮ್ಮ ಬೇಡ, ಊಟ ಬೇಡಿ, ತೇಡ ಬೇಡ, ಜವಾಬ್ದಾರಿ ಏನು ಬೇಡ. ಅವ್ರಿಗೇನು ಬೇಕೋ ಹಾಗೆ. ನಾವು ಕೂಡ ಏನಾಗಬೇಕು? ಏಕ್ ಬಾಬ್ ದೂಸರಾ ನ ಕೋಯಿ. ಒಂದು ವಿಷಯ ಗೊತ್ತಿರಲಿ, ಸ್ಥೂಲವಾಗಿ ನಿಮ್ಮ ಜೊತೆಗೆ ಯಾರೂ ಇರೋದಿಲ್ಲ. ಸೂಕ್ಷ್ಮವಾಗಿ ಎಲ್ಲರೂ ನಿಮ್ಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ. ಏನು ಮಾಡ್ತಿರ್ತಾರೆ? ಸೂಕ್ಷ್ಮವಾಗಿ ಎಲ್ಲರೂ ನಿಮ್ಗೆ ಆಶೀರ್ವಾದ ಮಾಡ್ತಿರ್ತಾರೆ. ಯಾಕೆ?
ಯಾಕಂದ್ರೆ ನಿಮ್ಮ ಯೋಗದ ಸ್ಥಿತಿಯಲ್ಲಿ ಅವರಿಗೆಲ್ಲರಿಗೂ ಭಗವಂತನ ಶಕ್ತಿ ಹೋಗ್ಬಿಟ್ಟೇನಾಗಿರ್ತದೆ, ತಲುಪಿರುವಂಥ ಕಾರಣದಿಂದ ಅವರು ಹೃದಯಾಂತರಾಳದಿಂದ ಏನು ಹೇಳ್ತಿದ್ದಾರೆ, ಬಾಬಾ, ಭಗವಂತ, ಪರಮಾತ್ಮ, ದೇವರೇ, ಪತಿತ ಪಾವನ, ಧನ್ಯವಾದ ಅಂತ ಹೇಳ್ತಾರೆ. ಯಾರಿಗೆ? ಬಾಬನಿಗೆ. ಆ ಬಾಬಾ ಏನು ಮಾಡ್ತಾರೆ, ಧನ್ಯವಾದಕ್ಕೆ ಕಾರಣವಾಗಿರುವಂಥ ಆತ್ಮನ ಅಕೌಂಟಿಗೆ ಆ ದುಡ್ಡನ್ನೇನು ಮಾಡ್ತಾರೆ, ಟ್ರಾನ್ಸ್ಫರ್. ಆ ಒಂದು ಅತೀಂದ್ರಿಯ ಸುಖದ ಅನುಭವ ನಿಮ್ಗಿದೆಯಾ ಅಲ್ವಾ? ಅದರ ಬಗ್ಗೆ ನಾವೇನು ಮಾಡಬೇಕು, ಗಮನವನ್ನ ಕೊಟ್ಟುಬಿಟ್ಟು ದಿನದಿಂದ ದಿನಕ್ಕೆ ಬಾಬರವರ ಯೋಜನೆಯ ಆಧಾರದಲ್ಲಿ ನಾವೇನಾಗ್ತಾ ಹೋಗೋಣ, ಒಂದು ಸಾಧನ ಆಗಿಬಿಟ್ಟು ನಮ್ಮ ಜೀವನವನ್ನು ನಾವು ಸುಂದರವಾಗಿ ರೂಪಿಸಿಕೊಳ್ಳೋಣ. ಓಕೆ, ನಿಮಗೆಲ್ಲರಿಗೂ ಕೂಡ ಇನ್ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ, ಹೊಸ ಯುಗ, ಹೊಸ ಜೀವನ, ಹೊಸ ಸಂಸಾರ. ಹೊಸ ಸಂಸಾರ ಏನೇನೋ, ಹಳೆ ಸಂಸಾರ ಇಲ್ವಾ ನಮ್ಮದು? ಹಳೆ ಸಂಸಾರ ಇರಲಿಲ್ವಾ? ಮತ್ತೆ ಹೊಸ ಸಂಸಾರ ಏನು ಮತ್ತಂಗಿದ್ರೆ? ಹೊಸದಾಗಿ ಏನು ಮದುವೆ ಆಗ್ತಿದ್ದೀವ? ವರ್ಷ ಚೇಂಜ್ ಆಗಿಬಿಟ್ರೆ ಹೊಸ ಸಂಸಾರ ಹೆಂಗೆ ಆಗ್ಬಿಡ್ತದೆ? ಅಲ್ಲ, ಹೊಸ ವರ್ಷ ಚೇಂಜ್ ಆಗಿಬಿಟ್ರೆ ಪತ್ನಿ ಚೇಂಜ್ ಆಗಿಬಿಡ್ತಾರ, ಮಕ್ಳು ಚೇಂಜ್ ಆಗಿಬಿಡ್ತಾರ, ಎಲ್ಲ ಇರ್ತಾರೆ. ಮತ್ತೆ ಹೊಸ ಸಂಸಾರ ಅಂದ್ರೆ ಚಪ್ಪಾಳೆ ಹೊಡೆದಲ್ಲ ನೀವು. ಮತ್ತೆ ಹೊಸ ವರ್ಷ, ಹೊಸ ಯುಗ, ಹೊಸ ಜೀವನ, ಹೊಸ ಸಂಸಾರ. ಹ್ಞೂ ಅಂತಂದ್ರೆ ನೀವು ಹೊಸ ಸಂಸಾರ ಏನು ಅಂತಂದ್ರೆ, ಹೊಸ ಸಂಸಾರ ಯಾವುದು ಅಂತಂದ್ರೆ, ಇಲ್ಲಿವರೆಗೆ ಅಪ್ಪ ಹೇಳ್ತಿದ್ರು, ನಾನು ಮಾಡ್ತಾ ಇದ್ದೆ. ಈಗ ಒಪ್ಸೋದಿಲ್ಲ, ನಿಂದು ನೀನೇ ಮಾಡ್ಕೊ, ನನಗೆ ಗೊತ್ತಿಲ್ಲ. ನೀನು ನನಗೆ ಹೇಳೋದು ಬೇಡ, ನಾನು ಮಾಡೋದು ಬೇಡ. ನಿನಗೇನು ಬೇಕು, ಮನ ಬುದ್ಧಿ ಬೇಕು ತಾನೆ, ಅದೇನೇನು ಮಾಡಿದ್ದಾನೆ ನಿನ್ನ ಸಂಸಾರ. ನಿನ್ನ ಸಂಸಾರ ನೀನೇ ನೋಡ್ಕೊ. ನನಗೆ ಅದನ್ನು ಸುಧಾರಿಸ್ಲಿಕ್ಕೆ ನನಗೆ ಆಗೋದೇ ಇಲ್ಲ, ನನಗೆ ಆಗೋದಿಲ್ಲ. ಅದಕ್ಕೆ ನಿನ್ನ ಸಂಸಾರವನ್ನೇನು ಮಾಡು, ನೀನು ನೋಡ್ಕೊಂಬಿಟ್ಟು ನನಗೇನು ಕೊಡು, ಸಾರ ನನಗೆ ಕೊಡು. ಏನು ಕೊಡ್ಬೇಕಂತೆ? ಸಂಸಾರ ಎಲ್ಲ ನೀನು ನೋಡ್ಕೋ, ನನಗೇನು ಕೊಡು, ಆ ಸಾರವನ್ನು ಮಾತ್ರ ಏನು ಮಾಡು, ನನಗೆ ಕೊಡು ಅಂತ ಏನು ಮಾಡೋಣ, ಹೊಸ ವರ್ಷದ ವರದಾನವನ್ನು ಬಾಬಾವರಿಂದ ತಗೊಳ್ಳೋಣ. ಅದಕ್ಕೆ ಹೊಸ ವರ್ಷ ನಿಮಗೆಲ್ಲ ಏನಾಗಲಿ, ಶುಭವಾಗಲಿ. 2026ರಲ್ಲಿ ಆದಷ್ಟು ಬೇಗ ನಿಮ್ಮ ಮೂಲಕ ಭಗವಂತನ ಪ್ರತ್ಯಕ್ಷತೆ ಆಗಲಿ. ಪ್ರತಿಯೊಂದು ಆತ್ಮನಿಗೂ ಕೂಡ ಭಗವಂತ ಬಂದಿದ್ದಾರೆ ಅಂತ ಗೊತ್ತಾಗಲಿ. ಅದಕ್ಕಿಂತ ಮೊದಲು ನಿಮ್ಮ ಜೊತೆಗೆ ಭಗವಂತ ಸದಾಕಾಲ ಇರಲಿ, ನಿಮ್ಮ ಮನಸ್ಸಿನ ಮನೆಯಲ್ಲಿ ಇರಲಿ. ಓಕೆ, ಸದಾ ನಿಮ್ಮನ್ನು ಉಪಯೋಗ ಮಾಡಲಿ. ಓಕೆ, ಅಚ್ಚಾ, ಓಂ ಶಾಂತಿ. जग की ज्योत जगाने रोशन